2028ರ ಚುನಾವಣೆಗೆ ಮುನ್ನ ಕರ್ನಾಟಕದಲ್ಲೂ ವಿಶೇಷ ಮತ ಪರಿಷ್ಕರಣೆ. ಬಂಗಾಳ ಬಿಹಾರದಲ್ಲಿ ಕಿಚ್ಚೆಪ್ಪಿಸಿದ್ದಂಥ ಮತ ಪರಿಷ್ಕರಣೆ ಕರ್ನಾಟಕದಲ್ಲಿ. ಬಂಗಾಳದಂತೆ ಕರ್ನಾಟಕದಲ್ಲೂ ಕೂಡ ಈ ಬಾರಿ ಗೇಮ್ ಚೇಂಜ್ ಆಗುತ್ತಾ? ಹಾಗಾದ್ರೆ 16 ರಾಜ್ಯಗಳಲ್ಲಿ ಎಸ್ಐಆರ್ ಮಾಡೋದಕ್ಕೆ ಈಗ 3ನೇ ಹಂತದಲ್ಲಿ ಆಯೋಗ ಮುಂದಾಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ ಭೇಟಿ ನೀಡಿ ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ರಾಜ್ಯದಲ್ಲೂ ಕೂಡ ಲಕ್ಷಾಂತರ ಅಕ್ರಮ ಮತಗಳಿಗೆ ಕತ್ತರಿ ಹಾಕುತ್ತಾ ಹಾಗಾದ್ರೆ ಆಯೋಗ. ಕರ್ನಾಟಕದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮತಗಳು ಡಿಲೀಟ್ ಆಗುತ್ತಾ? ದಲಿತ ಮುಸ್ಲಿಂ ಮತಗಳ ಡಿಲೀಟ್ಗೆ ಸಂಚು ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ರಾಜ್ಯದಲ್ಲಿ ಎಲೆಕ್ಷನ್ ಗೆಲ್ಲೋದಿಕ್ಕೆ ಬಿಜೆಪಿಯಿಂದ ಎಸ್ಐಆರ್ ಪ್ರಯೋಗ ಮಾಡಲಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. It is the aim to see that the scheduled caste, the backward class and the minority votes is being cut, but we will see that it is being protected. We don't want. Everyone has to have their right. So everyone born in India is having. In Karnataka already 90%, 88, 19% has been mapped, but still we will try to educate all of them. ಆಗಿದೆ ಸರ್, ಮ್ಯಾಪಿಂಗ್ ಆಗಿದೆ, ಎಲ್ಲ ಮಾಡ್ತಿದೆ. ಅದಕ್ಕೆ ನನ್ನ ಪ್ರಶ್ನೆ ಇದೆ, ಈಗ 27 ಲಕ್ಷಕ್ಕೆ ಅಂದೇ ಜನಕ್ಕೆ ಅವಕಾಶ ಕೊಡಲಿಲ್ಲ ವೋಟಿಂಗ್ ಮಾಡಲಿಕ್ಕೆ. ಈ ಥರ 13 ಕೋಟಿ ಜನಕ್ಕೆ ತೆಗಿತಾ ಇದ್ದಾರೆ. ಇವ್ರು ಯಾರೀಗ? ಈ 13 ಕೋಟಿ ಜನಕ್ಕೆ ನೀವು ಈ ವೋಟರ್ ಲಿಸ್ಟಿಂದ ಹೊರಗಿಡ್ತಾ ಇದ್ದೀರಿ. ನೆಕ್ಸ್ಟ್ ಎಲೆಕ್ಷನ್ ವೋಟ್ ಹಾಕ್ಬೋದಾ ಇವರು? ಏನಿಲ್ಲ. ಏನು ಮುಂದೆ ಏನಿದು? ಟೋಟಲ್ 91 ಲಕ್ಷ ಜನ ತೆಗೆದ್ರು. ಎಲ್ಲಿ? ವೆಸ್ಟ್ ಬೆಂಗಾಲ್ನಲ್ಲಿ 27 ಲಕ್ಷ ಜನ ಅಡ್ಜುಡಿಕೇಷನ್ ಮಾಡಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಹಿತಿ ಎಲ್ಲ ದಾಖಲಾತಿಗಳು ಕೊಟ್ಟರು ಕೂಡ ಅದನ್ನು ಓವರ್ಲುಕ್ ಮಾಡಿ ಅವ್ರಿಗೆ ವೋಟಿಂಗ್ ಕೊಡಲಿಲ್ಲ. ಈಗೇನು ಮಾಡ್ಬೇಕು ನೆಕ್ಸ್ಟ್ ಅವ್ರೀಗ? ಎಸ್ಆರ್ ಮುಗೀತು, ಎಲೆಕ್ಷನ್ ಮುಗೀತು, ಗೆದ್ದುಬಿಟ್ರು ಮುಗೀತು, ಭಾಷಣ ಮುಗೀತು, ಎಲ್ಲ ಮುಗೀತು. ಇವತ್ತು ಮುಸ್ಲಿಂ ಸಂಘಟನೆಗಳು ಈ ಎಸ್ಐಆರ್ಗೆ ವಿರೋಧ ಮಾಡಿರುವಂಥ ಹೇಳಿಕೆಗಳು ಬರ್ತಾ ಇದೆ. ಈಗಾಗಲೇ ಬಾಂಗ್ಲಾದೇಶದಿಂದ ಬಂದಂಥವರು 2 ಕೋಟಿ ಜನ ಇಂಡಿಯಾದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 10 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶಿಯರು ಇದ್ದಾರೆ. ಇದಕ್ಕೆಲ್ಲ ಅಂತ್ಯ ಆಡುವಂಥದ್ದು ಎಸ್ಐಆರ್. ಅದಕ್ಕೆ ಭಯ ಯಾಕೆ? ಯಾರು ಬೋಗಸ್ ಮತದಾರರು ಇವಾಗ 2 ಕೋಟಿ ದೇಶದಲ್ಲಿದ್ದಾರೋ ಅವರು ತೊಲಗಬೇಕು. ದೇಶದ ಹಿತದೃಷ್ಟಿಯಿಂದ ಭದ್ರತೆಯಿಂದ ತೊಲಗಬೇಕು. ಅದಕ್ಕೆ ಮಾಡಿರುವಂಥದ್ದು ಎಸ್ಐಆರ್. ಕೂಡಲೇ ಎಸ್ಐಆರ್ ಕುರಿತು ಒಂದು ನಿರ್ಧಾರ ಕೈಗೊಂಡು ಅದು ಈ ರಾಜ್ಯದಲ್ಲಿ ಜಾರಿಯಾಗದಂತೆ ತಡೆಯಲು ಮತ್ತು ರಾಜ್ಯದ ಒಬ್ಬನೇ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿನಿಂದ ವಂಚಿತನಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸಿದೆ. ಜನರ ಬಳಿ ಇಲ್ಲದ ದಾಖಲೆಗಳನ್ನು ಕೇಳಿ ಅವರ ನಾಗರಿಕತ್ವವನ್ನು ನಿರಾಕರಿಸುವ ಮತ್ತು ಮುಸ್ಲಿಮರು ದಾಖಲೆಗಳನ್ನು ತೋರಿಸಿದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಅವರನ್ನು ಹೊರದಬ್ಬಲೆಂದೇ ರೂಪಿತವಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಅದು ರದ್ದಾಗಲೇಬೇಕು. ಕ್ವಾಲಿಫೈಯಿಂಗ್ ಡೇಟ್ ಆಫ್ ಎಸ್ಐಆರ್ is 1/10/2026. ಪ್ರಿಪರೇಷನ್, ಟ್ರೈನಿಂಗ್ ಅಂಡ್ ಪ್ರಿಂಟಿಂಗ್ ಅದು 20/6/2026ರಿಂದ 29/6/2026ವರೆಗೂ ನಡೀತದೆ. ಹೌಸ್ ಟು ಹೌಸ್ ವಿಸಿಟ್ ಬೈ ದ PLO, ಮನೆ ಮನೆ ವಿಸಿಟ್ಟು PLO ಬೂತ್ ಲೆವೆಲ್ ಆಫೀಸರಿಂದ ಅದು ಯಾವಾಗ ಆಗುತ್ತೆ ಅಂತ ಕೇಳಿದರೆ 30/6/2026ರಿಂದ 29/7/2020ವರೆಗೂ ಅದು ನಡೀತದೆ. ಆಮೇಲೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಏನಾದ್ರು ಇದ್ದರೆ 29/7/2026ರಂದು ಮಾಡಬೇಕಾಗ್ತದೆ. ಡ್ರಾಫ್ಟ್ ರೂಲ್ ಪಬ್ಲಿಕೇಶನ್ 5/8/2026ಕ್ಕೆ ಡ್ರಾಫ್ಟ್ ರೂಲ್ ಆಗುತ್ತದೆ. ಪೀರಿಯಡ್ ಫಾರ್ ಫೈಲಿಂಗ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ 5/8/2026ರಿಂದ 4/9/2026ವರೆಗೂ ಆಗುತ್ತದೆ. ನೋಟಿಸ್ ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ 5/8/2026ರಿಂದ 3/10/2026ವರೆಗೂ ಆಗುತ್ತದೆ. ಪಬ್ಲಿಕೇಶನ್ ಆಫ್ ಫೈಲ್ ಎಲೆಕ್ಟ್ರಲ್ ರೋಲ್ 7/10/2026ಕ್ಕೆ ಆಗುತ್ತದೆ. ಇದರಲ್ಲಿ ಕ್ವಾಲಿಫೈಯಿಂಗ್ ಡೇಟ್ ಎಂಬ ಒಂದು ವಿಚಾರ ಕುರಿತು ಹಲವಾರು ಜನ ಅಂದರೆ ಏನೆಂದು ಕೇಳ್ತಿರ್ತಾರೆ. ಕ್ವಾಲಿಫೈಯಿಂಗ್ ಡೇಟ್ ಆಸ್ ಪರ್ ಸೆಕ್ಷನ್ 14B ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ 4 ಕ್ವಾಲಿಫೈಯಿಂಗ್ ಡೇಟ್ ಒಂದು ವರ್ಷದಲ್ಲಿ ಇರುತ್ತದೆ. 1 ಜನವರಿ, 1 ಏಪ್ರಿಲ್, 1 ಜುಲೈ, 1 ಅಕ್ಟೋಬರ್. ಇನ್ ಕರ್ನಾಟಕಸ್ ಕೇಸ್ 1 ಅಕ್ಟೋಬರ್ ಆಗಿರ್ತದೆ.
ಕ್ವಾಲಿಫೈಯಿಂಗ್ ಡೇಟ್ ಏನಂದರೆ ದ ಕ್ವಾಲಿಫೈಯಿಂಗ್ ಡೇಟ್ ಇಸ್ ದ ಬೆಂಚ್ ಮಾರ್ಕ್ ಯೂಸ್ ಟು ಡಿಟರ್ಮಿನ್ ಆನ್ ಅಪ್ಲಿಕೆಂಟ್ಸ್ ಏಜ್ ಎಲಿಜಿಬಿಲಿಟಿ ಮಿನಿಮಮ್ 18 years ಅಂಡ್ ಆರ್ಡಿನರಿ ರೆಸಿಡೆಂಟ್ ಸ್ಟೇಟಸ್ ಫಾರ್ ವೋಟರ್ಸ್ ರಿಜಿಸ್ಟ್ರೇಷನ್ ಎಲೆಕ್ಟರಲ್ ರೋಲ್. ಒಂದು ವ್ಯಕ್ತಿ ವೋಟರ್ ಆಗಿ ತನ್ನ ಹೆಸರನ್ನ ಎನ್ರೋಲ್ ಮಾಡಿಕೊಳ್ಳಬೇಕಾದ್ರೆ ಅದರ ವಯಸ್ಸು ಪೂರ್ತಿಯಾಗಿರಬೇಕು. ಅದು ಯಾವ ಡೇಟ್ಗೆ ಎಂದು ಕೊಡದೆ ಕ್ವಾಲಿಫೈಯಿಂಗ್ ಡೇಟ್. ಇನ್ ಅವರ್ ಕೇಸ್ ಇಟ್ಸ್ 1/10/2026 ಅದಕ್ಕೆ ಕೊಟ್ಟಿದ್ದಾರೆ. This is the schedule for SIR in Karnataka. The SIR will go as per very strictly as per the schedule as given. 130 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 90%ಗಿಂತ ಜಾಸ್ತಿ ಮ್ಯಾಪಿಂಗ್ ಮಾಡಿದ್ದಾರೆ. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನೂ ಮ್ಯಾಕ್ಸಿಮಮ್ ಮ್ಯಾಪಿಂಗ್ ಮಾಡಬೇಕೆಂಬ ನಮ್ಮ ಉದ್ದೇಶ. ಅದರ ಕುರಿತು ಇವತ್ತು ಸಂಜೆ ಜಿಲ್ಲಾಧಿಕಾರಿಗಳ ಜೊತೆ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಇಟ್ಟಿದ್ದೇವೆ. ಸೂಚನೆ ಕೊಟ್ಟು ಮುಂಬರುವ ದಿವಸಗಳಲ್ಲಿ ಸ್ಯಾಚುರೇಷನ್ ಲೆವೆಲ್ಗೆ ಮ್ಯಾಪಿಂಗ್ ತರಲಿಕ್ಕೆ ಎಲ್ಲ ಕ್ರಮ ನಮ್ಮಿಂದ ಕೈಗೊಳ್ಳಲಾಗಿದೆ. ಆಮೇಲೆ ಈ ಪ್ರಕ್ರಿಯೆಯಲ್ಲಿ ಈ SIR ಪ್ರಕ್ರಿಯೆಯಲ್ಲಿ ಸುಮಾರು 31 ಜಿಲ್ಲಾಧಿಕಾರಿಗಳು, ಆಮೇಲೆ 35 ADEOs, 224 ERO ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್, AERO 336 ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, BLO ಸೂಪರ್ವೈಸರ್ 5,905, BLOs 59,050 ಇಷ್ಟು ಜನ ನೇರವಾಗಿ ಪಾಲ್ಗೊಳ್ಳಲಿದ್ದಾರೆ. ಇಂಡೈರೆಕ್ಟ್ಲಿ ಇನ್ನೂ ಭಾಳ ಜನ ಈಗ COs ಜಿಲ್ಲಾ ಪಂಚಾಯತ್ ಸ್ವೀಪ್ ಆಕ್ಟಿವಿಟೀಸಲ್ಲಿ ಇರ್ತಾರೆ, ಭಾಳಷ್ಟು ಜನ ಬೇರೆ ಪ್ರಕ್ರಿಯೆಗೆ ಸಪೋರ್ಟ್ ಮಾಡ್ತಾರೆ. ನೇರವಾಗಿ ಎನ್ಯುಮರೇಷನ್ ಫಾರ್ಮ್ ಜೊತೆ ಜನರ ಹೋಗಿ ತಲುಪಿ ಅದನ್ನು ಕೈಗೊಳ್ಳುವ ಕ್ರಮ ಇಷ್ಟು ಜನ ಅಧಿಕಾರಿಗಳಿಂದ ಆಗುತ್ತದೆ. ಆಮೇಲೆ ನಮಗೆ ಎನ್ಯುಮರೇಷನ್ ಫಾರ್ಮ್ ಕಾಪಿಯನ್ನು ನಾನು ಹಾಕಿಟ್ಟಿದ್ದೀನಿ. ದಿಸ್ ಈಸ್ ದಿ ಎನ್ಯುಮರೇಷನ್ ಫಾರ್ಮ್. ಈ SIR ಪ್ರಾಸೆಸ್ಸಲ್ಲಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ ಎನ್ಯುಮರೇಷನ್ ಫಾರ್ಮನ್ನು 2 ಸೆಟ್ ನಾವು ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿ ಪ್ರತಿಯೊಂದು ಮತದಾರರಿಗೂ ನಾನೇನು ಹೇಳಿದ್ದೀನಿ 5,55,61,565 ಮತದಾರರಿಗೂ ಪ್ರತಿಯೊಬ್ಬರು ಮನೆಗೂ 2 ಸೆಟ್ ಎನ್ಯುಮರೇಷನ್ ಫಾರ್ಮನ್ನು ತಲುಪಿಸಲಾಗುತ್ತೆ. ಆ 2 ಸೆಟ್ ಎನ್ಯುಮರೇಷನ್ ಫಾರ್ಮ್ BLO ತಲುಪಿಸ್ತಾರೆ. ಆ 2 ಸೆಟ್ಟಲ್ಲಿ ಒಂದು ಸೆಟ್ಟು ತಾನೇ ಇಟ್ಕೊಳ್ಳಬಹುದು, ಇನ್ನೊಂದು ಸೆಟ್ಟನ್ನು ಫಿಲ್ ಮಾಡಿ 2 ಸೆಟ್ನ ಫಿಲ್ ಮಾಡಬೇಕು. ಅವರು ಫಿಲ್ ಮಾಡಿ ಒಂದು ಸೆಟ್ ತಾನು ಇಟ್ಕೋಬಹುದು ಸಾಕ್ಷಿಗೋಸ್ಕರ, ಇನ್ನೊಂದು ಸೆಟ್ಟನ್ನು BLO ಕೈಯಲ್ಲಿ ಕೊಡಬೇಕು. ಸೊ ಇಷ್ಟೇ. ಸೊ ನಾವು ಮತದಾರರ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಎನ್ಯುಮರೇಷನ್ ಫಾರ್ಮನ್ನು ಪ್ರತಿ ಒಂದು BLO ತಮ್ಮ ಮನೆ ಬಾಗಿಲಿಗೆ ತಂದು ತಲುಪಿಸ್ತಾರೆ. ದಯವಿಟ್ಟು ಆ 2 ಸೆಟ್ನ ತಾವು ಸ್ವೀಕಾರ ಮಾಡಿ ಫಿಲ್ ಮಾಡಿಬಿಟ್ಟು ಒಂದು ಸೆಟ್ಟು ತಾವೇ ಇಟ್ಟುಕೊಳ್ಳಿ, ಇನ್ನೊಂದು ಸೆಟ್ಟನ್ನು BLO ಕೈಗೆ ಕೊಡಿ. ಆ ಒಂದು ಸೆಟ್ ತಾವು ಇಟ್ಟುಕೊಳ್ಳೋದು ಅಕ್ನಾಲೆಜ್ಮೆಂಟ್ ಥರ. ನಾಳೆ ಅಕಸ್ಮಾತ್ ತಮ್ಮ ಹೆಸರು ವೋಟರ್ಗಳು ಇಲ್ಲ ಅಂದರೆ ತಾವು ಕೇಳ್ಬೋದು, ನಾನು ಈಗಲೇ ಫಾರ್ಮ್ ಕೊಟ್ಟಿದ್ದೀನಿ, ಯಾಕೆ ನನ್ನ ಹೆಸರು ಇಲ್ಲ ಅಂತ ಕೇಳಲಿಕ್ಕೆ ತಮಗೆ ಅದು ಸಾಕ್ಷಿಯಾಗಿ ಉಳಿತದೆ. ನಿಮ್ಮ ಹತ್ರ ಇರುವ ಫಾರ್ಮಲ್ಲಿ BLO ಸೈನ್ ಮಾಡಿ ಕೊಟ್ಟಿರ್ತಾರೆ. BLO ತಗೊಳ್ಳೋ ಫಾರ್ಮಲ್ಲೂ ಅದು BLO ಸಿಗ್ನೇಚರ್ ಇರ್ತದೆ. ಸೊ ಇದು ಫಾರ್ಮ್ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದೀವಿ. 103 ಡಾಕ್ಯುಮೆಂಟ್ ಸಪೋಸ್ ವೆರಿಫಿಕೇಷನ್ ನಾವೇನಾದ್ರು ಕೇಳುವುದಿದ್ದರೆ, ನಾಳೆ ನೋಟಿಸ್ ಕೊಟ್ಟು ಕೆಲವು ಅಂಶಗಳನ್ನ ವೆರಿಫೈ ಮಾಡಬೇಕಾದ್ರೆ ನಾನು ಯಾವ ದಾಖಲಾತಿ ಕೊಡಬೇಕು ಎಂದು 11 ಡಾಕ್ಯುಮೆಂಟ್ ಪ್ಲಸ್ ಆಧಾರ್, ಇದು 12 ಡಾಕ್ಯುಮೆಂಟನ್ನು ಚುನಾವಣಾ ಆಯೋಗ ಏನು ಘೋಷಣೆ ಮಾಡಿದೆ ಅದರದ್ದು ಲಿಸ್ಟನ್ನು ಕೊಟ್ಟಿದ್ವಿ. ಇದು ತಮ್ಮ ಮಾಹಿತಿಗೋಸ್ಕರ. ಸೊ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೇಲೆ ಹೇಳಿದರೆ ERO will issue notice to those electors whose previous SIR electoral rolls details provided in the enumeration form are either not available or do not match the database ಎಂದು ಹೇಳಿದ್ದಾರೆ. ಹಾಗಂದರೆ 2002ರಲ್ಲಿ ತಮ್ಮ ಹೆಸರು ಇಲ್ಲವೋ ಆದಲೋ ಅಥವಾ ಹೆಸರು ಇದ್ದು ಸಮೇತ ಕೆಲವು ಮಿಸ್ಮ್ಯಾಚ್ ಇದ್ದ ಸಂದರ್ಭಗಳಲ್ಲಿ ನೋಟಿಸ್ ಕೊಡಬೇಕಾಗಬಹುದು ಎಂದು ಅದರಲ್ಲಿ ಕಂಡೀಷನ್ ಇರ್ತದೆ. ಆ ನೋಟಿಸ್ ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ, ವೆಂಕಟೇಶ್ ದೊಡ್ಡೇರಿ BJPಯಿಂದ, ರಾಜುಗೌಡ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಒಂದು ಪ್ರಜಾಪ್ರಭುತ್ವದಲ್ಲಿ ಸಹಜವಾಗಿ ನಡೆಯಬೇಕಾದ ಪ್ರಕ್ರಿಯೆ, ಆವಾಗ ಕಾಲಕ್ಕೆ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಸ್ವಚ್ಛಗೊಳ್ತಾ ಇರಬೇಕು. ಅದು ನಡೀತಾ ಇದೆ. ಬಟ್ ಈ ಸಲ ಅದಕ್ಕೆ ದೊಡ್ಡ ರಾಜಕೀಯ ಬಣ್ಣ ಬಂದಿದೆ. ಅದಿತ್ತು ನೋಡಿ, ಕೇಂದ್ರ ಚುನಾವಣಾ ಆಯೋಗದ ಕೆಲಸವೇ ಇದು. ಕೇಂದ್ರ ಚುನಾವಣಾ ಆಯೋಗ ಬರೀ ಚುನಾವಣೆಗಳನ್ನು ಸುಸೂತ್ರವಾಗಿ ನಡೆಸೋದಲ್ಲ. ಅಂದರೆ ಚುನಾವಣೆ ನಡೆಸೋದ್ರಲ್ಲಿ ಕಾಲದಿಂದ ಕಾಲಕ್ಕೆ ಈ ಚುನಾವಣಾ ಏನೊಂದು ಪಟ್ಟಿ ಇರುತ್ತೆ, ಅದನ್ನು ಪರಿಷ್ಕರಣೆ ಮಾಡತಕ್ಕಂಥ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡಬೇಕು. ಮೊದಲು ನಿಮಗೆ ಟೆಕ್ನಾಲಜಿಯ ಸಪೋರ್ಟ್ ಇರಲಿಲ್ಲ. ಆ ಕಾರಣದಿಂದ ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಹೆಸರು ಹಾಕೋತಿದ್ರು, ಇನ್ನೊಂದು ಕ್ಷೇತ್ರದಲ್ಲೂ ಹೆಸರು ಬರ್ತಿತ್ತು, ಮತ್ತೊಂದು ಕ್ಷೇತ್ರದಲ್ಲೂ ಹೆಸರು ಬರ್ತಿತ್ತು. ಪಂಚಾಯತಿ ಊರಿಗೆ ಹೋಗಿ ಓಟ್ ಹಾಕೋದು, ವಿಧಾನಸಭೆಗೆ ಇಲ್ಲಿ ಓಟ್ ಹಾಕೋದು ಎಲ್ಲ ನಡೀತಾ ಇತ್ತು. ಆದರೆ ಯಾವಾಗ ಆಧಾರ್ ಕಾರ್ಡ್ ಬಂತು, ಆಧಾರ್ ಲಿಂಕ್ ಶುರು ಆಯಿತು, ವೋಟರ್ ID ಲಿಂಕ್ ಶುರು ಆಯಿತು, ಟೆಕ್ನಾಲಜಿಕಲಿ ನಿಮಗೆ ಎಲ್ಲ ಕಡೆ ಓಟ್ಗಳನ್ನು ಇಟ್ಕೊಂಡಿರ್ತಕ್ಕಂಥದ್ದನ್ನು ಈಸಿಲಿ ಡಿಟೆಕ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಯಾವಾಗ ಶುರು ಆಯಿತು,
ಡೇಟಾ ಅನಾಲಿಟಿಕ್ಸ್ ಬಂದ ಮೇಲೆ ಇದು ಶುರುವಾಗಿತ್ತು. ಹೌದು. ಶುರು ಆದ ನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೂ ಇದೊಂದು ಅವಕಾಶ ಇದೆ. ನೀವು ಎರಡೆರಡು ಕಡೆ ಓಟ್ಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ಒಂದು ಕಡೆ ಓಟ್ ಮಾಡ್ಕೋಬೇಕು. ತೀರಿಕೊಂಡಿರ್ತಕ್ಕಂಥವರ ಹೆಸರುಗಳು ಎಷ್ಟೋ ವರ್ಷಗಳ ಕಾಲ, ದಶಕಗಳ ಕಾಲ ಹಾಗೆ ಇರ್ತಾ ಇದ್ವು. ಯಾಕೆಂದರೆ ಮಹಾನಗರ ಪಾಲಿಕೆಗೆ ನೀವು ಡೆತ್ ಸರ್ಟಿಫಿಕೇಟ್ ತೆಗೆದುಕೊಂಡಿರ್ತೀರಿ, ಅದು ಆಟೋಮೆಟಿಕ್ಲಿ ಆ ಹೆಸರುಗಳು ಡಿಲೀಟ್ ಆಗ್ತಕ್ಕಂಥ ಪ್ರಕ್ರಿಯೆ ಇಲ್ಲ. ಆದರೆ ಈಗ ಟೆಕ್ನಾಲಜಿ ಆ ರೀತಿ ಬಂದಿರೋದ್ರಿಂದ ತೀರಿಕೊಂಡಿದ್ರೆ ಆ ಹೆಸರುಗಳ ಡಿಲೀಟ್ ಆಗೋದು, 18ರಿಂದ 22 ವರ್ಷ ಏನು ಮೊದಲ ಚುನಾವಣೆಗೆ ಓಟ್ ಹಾಕ್ತಾರೆ ಅವರ ಹೆಸರುಗಳನ್ನು ಆ್ಯಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯೇ SIR. ಇದು SIR ಮೊದಲು ನಡೀತಾ ಇರಲಿಲ್ಲ ಅಂತಕ್ಕಂಥದ್ದೇನಿರಲಿಲ್ಲ. ಆದರೆ ಬಿಹಾರ ಮತ್ತು ಪಶ್ಚಿಮ ಬಂಗಾಳದ 2 ಚುನಾವಣೆಗಳ ನಂತರ ವಿಪಕ್ಷಗಳು ಸೋಲಿನ ಹೊಣೆಯನ್ನು SIR ಮೇಲೆ ವಹಿಸ್ತಾ ಇರೋದ್ರಿಂದ SIR ಬಗ್ಗೆ ಒಂದು ಕುತೂಹಲ ಬಂದಿದೆ. SIR ಪ್ರಕ್ರಿಯೆ ಬಗ್ಗೆ ವಿಪಕ್ಷಗಳು ಪ್ರಶ್ನೆಗಳನ್ನು ಎತ್ತಾ ಇವೆ. ಅದರ ಮಧ್ಯೆ ಈಗ ಇದು ಕರ್ನಾಟಕದಲ್ಲಿ ಈ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೇಂದ್ರ ಚುನಾವಣಾ ಆಯೋಗ ಘೋಷಿಸಿದೆ. ಬಟ್ ನನಗನ್ಸುತ್ತೆ ಅಜಿತ್, ನಾವು ಯಾವಾಗಲೂ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸೋತ್ರು ಅನ್ನುವ ಕಾರಣಕ್ಕೋಸ್ಕರ SIR ಬಗ್ಗೆ ಚರ್ಚೆ ಮಾಡ್ತೀವಿ, ಬಿಹಾರದಲ್ಲಿ ತೇಜಸ್ವಿ ಯಾದವ್ ಸೋತ್ರು ಅನ್ನುವ ಕಾರಣಕ್ಕೋಸ್ಕರ SIR ಅನ್ನು ಚರ್ಚೆ ಮಾಡ್ತೀವಿ. ಬಟ್ ನೀವು ಕರೆಕ್ಟಾಗಿ ಅದನ್ನು ಡಿಸ್ಕಸ್ ಮಾಡಿದರೆ ಜೀವಂತ ಇರ್ತಕ್ಕಂಥ 27 ಲಕ್ಷ ಓಟು ಹೋಯಿತು ಅಂತ ಅನ್ಕೋಣ ಪಶ್ಚಿಮ ಬಂಗಾಳದಲ್ಲಿ. ನೀವು 60-40 ಆದರೂ ಇಡ್ತೀರಾ, ಅದನ್ನು 60-40 ಆದರೂ ಇಡ್ತೀರಾ? ಅಂದರೆ 27 ಲಕ್ಷ ಮತದಾರರ ಪೈಕಿ 40% ವಿಪಕ್ಷಗಳೇ ಓಟ್ ಹಾಕ್ತಾ ಇದ್ರು, ಅಂದರೆ 40% ಆದರೂ BJPಗೆ ಓಟ್ ಹಾಕ್ತಾ ಇದ್ರು ಅಂತನಾ? ಹಾಂ, ನೀವು 60-40 ಇಡ್ತೀರಾ? ಓಕೆ, ಏನು ಪೂರ್ತಿ 70-30 ಅನ್ಕೊಳ್ಳಿ. ಆಯ್ತಪ್ಪ, 70-30 ಇಟ್ಟರು BJPಗೂ ಮತ್ತು ತೃಣಮೂಲ್ ಕಾಂಗ್ರೆಸ್ಗಿಂತ BJP 33 ಲಕ್ಷ ಓಟ್ ಜಾಸ್ತಿ ತಗೊಂಡಿದೆ. ಹೌದು, ಮುಂದಿದೆ. ಹೌದು, ನಾನು ಹೇಳೋದು ಚುನಾವಣೆಯ ದಿಕ್ಕು ಆ ರೀತಿಯಲ್ಲಿ ನೋಡಿದಾಗ ಅದು ಮಮತಾ ವಿರುದ್ಧ ಇತ್ತು ಅಂತಕ್ಕಂಥದ್ದು ಲೆಕ್ಕ. ಆ ರೀತಿ ನೀವು ಕರೆಕ್ಟಾಗಿ ನೋಡಿದ್ರೆ ಬಿಹಾರದಲ್ಲೂ ಕೂಡ ನೀವು ಕಾನ್ಸ್ಟಿಟ್ಯೂನ್ಸಿ ಪ್ರಶಾಂತ್ ಹೇಳ್ತಾ ಇರೋದ್ರ ಅರ್ಥ 27 ಲಕ್ಷ ಜನ ಬದುಕಿದ್ರು, ನಮಗೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರಬೇಕು ಅಂತ ಬಡದಾಡ್ತಾ ಇದ್ರು, ಆದರೂ ಅವರಿಗೆ ಅವಕಾಶ ಸಿಗಲಿಲ್ಲ ಅನ್ನುವುದು ಅದು ನಿಜ. ಅದು ಪಬ್ಲಿಕ್ ಡೊಮೇನ್ನಲ್ಲಿ ನಂಬರ್ ಇರುವಂಥದ್ದು. ಆ 27 ಲಕ್ಷ ಜನರ ಪೈಕಿ 20 ಲಕ್ಷ ಮಮತಾ ಬ್ಯಾನರ್ಜಿಗೆ ಓಟ್ ಹಾಕಿದ್ರು ಗೆಲ್ಲಕ್ಕಾಗ್ತಿರ್ಲಿಲ್ಲ. ಎಸ್. ಎರಡನೇ, ಆಮೇಲೆ ಇನ್ನೊಂದು ಅಂಶವನ್ನು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಮಮತಾ ವೋಟ್ ಕಡಿಮೆ ಆಯಿತು ಅಂತ BJP ವೋಟ್ ಜಾಸ್ತಿ ಆಗಿದೆ ಅಲ್ವ? ಅದರ ಅರ್ಥ ಏನು ಅಂದರೆ, ನಾನು ಇಡೀ ಬರೀ ಪಾಲಿಟಿಕ್ಸ್, ಇಲೆಕ್ಟ್ರಲ್ ಪಾಲಿಟಿಕ್ಸನ್ನೇ ಯೋಚನೆ ಮಾಡಿ ನೋಡೋದಾದರೆ BJP ವೋಟ್ ಜಾಸ್ತಿ ಆಗಿದೆ, ವೋಟ್ ಶೇರ್ ಜಾಸ್ತಿ ಆಗಿದೆ ಕಳೆದ ಬಾರಿಗೆ ಹೋಲಿಸಿದ್ರೆ. 38 ಇದ್ರು ಅವ್ರು 45 ಬಂದಿದ್ದಾರೆ, 7% ಅವ್ರದ್ದು ಪಾಸಿಟಿವ್ ಸ್ವಿಂಗ್ ಬಂದಿದೆ. ಬಿಹಾರದಲ್ಲೂ ಕೂಡ ಇದೇ ನೋಡ್ಲಿಕ್ಕೆ ಸಿಕ್ತು. ಆದರೆ ಏಕಾಏಕಿ ವಿಪಕ್ಷಗಳಿಗೆ ಅನಿಸ್ತಾ ಇದೆ, ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿಗೆ ಅನಿಸ್ತಾ ಇರತಕ್ಕಂಥದ್ದು ನಮ್ಮ ಇಡೀ ಸೋಲಿನ ಹೊಣೆಗಾರಿಕೆ ಏನಿದೆ ಅದು SIR ಮೇಲಿದೆ ಅಂತ. ಬಟ್ ರಾಹುಲ್ ಗಾಂಧಿಗೆ ಸಂಬಂಧಪಡದ ರಾಜ್ಯಗಳು ಅವೆರಡು ರಾಜ್ಯಗಳು, ಸಂಬಂಧ ಇರ್ತಕ್ಕಂಥ ರಾಜ್ಯವಾಗಿರ್ತಕ್ಕಂಥ ಕೇರಳದಲ್ಲಿ ಲಾಭ ಆಯಿತು ಅಂತ ಶಶಿ ತರೂರ್ ಹೇಳ್ತಿದ್ದಾರೆ. SIR ಪ್ರಕ್ರಿಯೆಯಿಂದ ಕಾಂಗ್ರೆಸ್ಗೆ ಲಾಭ ಆಯಿತು ಅಂತ. ಬಟ್ ಅದರ ಬಗ್ಗೆ ನಾವು ಕಾಂಗ್ರೆಸ್ ಪಾರ್ಟಿ ಇಂದು ಚರ್ಚೆ ಮಾಡಲ್ಲ. ನಮ್ಮ ಪ್ಯಾನಲ್ ಡಿಸ್ಕಷನ್ಗೆ ನಾಗರಾಜ್ ಯಾದವ್ ಕೂಡ ಅವತ್ತಿದ್ರು, ಸಂದೀಪ್ ಬಂದಿದ್ರು. ಎಲ್ಲಿಂದ? ಕಾಂಗ್ರೆಸ್ ವಾರ್ ರೂಮ್ ಇಂದ. ಕೇರಳದ ಕಾಂಗ್ರೆಸ್ ವಾರ್ ರೂಮ್ನ ಉಸ್ತುವಾರಿಯನ್ನು ಕನ್ನಡಿಗರೊಬ್ಬರು ಹೊತ್ಕೊಂಡಿದ್ರು, ಅವರು ಬಂದಿದ್ರು. ಅವರು SIR ಪ್ರಕ್ರಿಯೆಯಿಂದ ಕಾಂಗ್ರೆಸ್ ಹೆಂಗ್ ಲಾಭ ಆಯಿತು ಅನ್ನೋದು ಹೇಳಿದ್ರೆ 23 ಲಕ್ಷ ಓಟ್ಗಳನ್ನು ನಾವು ಹೋಗಿ ಹಾಕ್ಸಿದ್ವಿ ಅಂತ. ಈಗ ನನ್ನ ಮತದಾರರ ಪಟ್ಟಿಗೆ ಹೆಸರು ಸೇರಿಸಿ ನನ್ನ ಪ್ರಶ್ನೆ ಅಜಿತ್, ಮಮತಾ ಬ್ಯಾನರ್ಜಿ ಕಾರಣದಿಂದ ನಾವು ಇದನ್ನು SIR ಪ್ರಕ್ರಿಯೆನ ಇಷ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಕೆಳ ಹಂತದಲ್ಲಿ ಪಾರ್ಟಿಯ ಮಷಿನರಿ TMCಗಿತ್ತು, ಆದರೂ ಕೂಡ ನೀವು ಅಗತ್ಯ ದಾಖಲೆಗಳನ್ನು ಯಾಕೆ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಈ ಪ್ರಶ್ನೆಗೆ ಮಮತಾ ಬ್ಯಾನರ್ಜಿ ಕೂಡ ಉತ್ತರ. ನೀವು SIR ಬಗ್ಗೆ ಎಷ್ಟು ಚರ್ಚೆ ಮಾಡ್ತಿರೋ, ಟ್ರಿಬ್ಯುನಲ್ಗಳಿಗೆ ಹೋದ್ರು, ನೀವು ದಾಖಲೆಗಳಿದ್ರೆ ಸಮಸ್ಯೆ ಎಲ್ಲಿಂದ ಬರುತ್ತೆ? ಹೌದು. ಒಂದನೇ ಭಾಗ. ಎರಡನೇ ಭಾಗ, ನನಗನ್ಸುತ್ತೆ ಕರ್ನಾಟಕದಲ್ಲಿ SIR ಬರ್ತಿದೆ ಅಂತಕ್ಕಂಥದ್ದಿದೆ. ಈಗಾಗಲೇ BLOಗಳ ನೇಮಕ ಆಗಿದೆ, ಪಾರ್ಟಿ ಬೂತ್ ಏಜೆಂಟ್ಸ್ಗಳ ಹೆಸರುಗಳನ್ನು ಕೂಡ ಕೊಟ್ಟಿದೆ. ಒಂದು, ಈಗ ವಿಪಕ್ಷಗಳು ಎಷ್ಟು ಸತರ್ಕವಾಗಿರ್ತವೆ ಅಂದರೆ, ನಾನು ಹಿಂದಿ ಶಬ್ದ ಉಪಯೋಗಿಸ್ತಿದ್ದೀನಿ, ಜಾಗರೂಕದಿಂದ ಇರ್ತವೆ ಅಂತಕ್ಕಂಥದ್ದನ್ನು ನೋಡುವ ಸಮಯ ಇದು. BJP ಈಗಾಗಲೇ SIRಗೆ ಸಂಬಂಧಪಟ್ಟಂತೆ ಅವ್ರು ಹೋಗಿ ಮಂಡಲ ಸ್ತರದವರೆಗೆ ಬೂತ್ ಕಮಿಟಿಗಳನ್ನು ಅಂದರೆ ಸ್ತರದವರೆಗೆ ಕಮಿಟಿಗಳನ್ನು ರಚನೆ ಮಾಡಿ SIR ಪ್ರಕ್ರಿಯೆ ಕೆಲಸ ಆರಂಭಿಸಿದ್ದಾರೆ. JDSನವರು ಮಾಡ್ತಿದ್ದಾರೆ. ಎಲ್ಲ ಪಾರ್ಟಿಗಳು SIR ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಭಾಗವಹಿಸಿದ್ರೆ ನಿಮ್ಮ ವೋಟರ್ಗಳನ್ನು, ನಿಮ್ಮ ಪ್ರಭಾವ ಕ್ಷೇತ್ರ ಇರ್ತಕ್ಕಂಥ ವೋಟರ್ಗಳಲ್ಲಿ ಅಗತ್ಯ ದಾಖಲೆಗಳನ್ನು ಒದಗಿಸಿ. ಯಾಕಂದ್ರೆ ಇದೇನು ನೋಡಿ, ಏಕಪಕ್ಷೀಯವಾಗಿ ನಡೆಯುವ ಪ್ರಕ್ರಿಯೆ ಅಲ್ಲ. ರೈಟ್. ಈಗ ಮನೆಗೆ ಹೋಗ್ತಾರ್ರಿ,
ನಾನು ಕೇಳುವ ಪ್ರಶ್ನೆ, ಪಶ್ಚಿಮ ಬಂಗಾಳದಲ್ಲೂ ಮನೆ ಮನೆಗೆ ಹೋದ್ರು, ಯಾರು ಬಿಹಾರದಿಂದ ಬಂದು ಹೋದ್ರ ಅಥವಾ ಏನು ಜಾರ್ಖಂಡದಿಂದ ಬಂದು ಹೋದ್ರ, ಅಸ್ಸಾಂದಿಂದ ಬಂದು ಹೋದ್ರ? ಮಮತಾ ಬ್ಯಾನರ್ಜಿ ಅಧಿಕಾರ ರಾಜ್ಯ ಸರ್ಕಾರದ ನೌಕರರೇ ಹೋದ್ರು. ಈಗ ನನ್ನ ಪ್ರಶ್ನೆ, ಕೇಂದ್ರದಿಂದ ಬಂದು ಯಾರಾದರೂ ಇಲ್ಲಪ್ಪ ಆಸನ್ಸೋಲಲ್ಲಿ ಇಷ್ಟು ಜನರನ್ನು ತೆಗೆದುಹಾಕಿ ಅಂತ ಹೇಳಿಕ್ಕೆ ಹೋದ್ರ? ಹಂಗೆ ಹೋಗಿಲ್ಲ. ಅದು ಯಾವ ಎಲ್ಲೆಲ್ಲಿ ವೆರಿಫಿಕೇಶನ್ ನಡೀತೋ ಆ ವೆರಿಫಿಕೇಶನ್ ಸಂದರ್ಭದಲ್ಲಿ ದಾಖಲೆಗಳಲ್ಲಿ ಇಲ್ಲದಾಗ ಅವ್ರ ಹೆಸರುಗಳನ್ನು ಕಿತ್ತು ಹಾಕಲಾಗಿದೆ. ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದೆ. ನನಗೆ ಇವತ್ತಿನವರೆಗೆ ಮಹದೇವಪುರದ್ದು ನನಗೆ ಅಸಿಮ್ಯುಲೇಟೇ ಆಗಿಲ್ಲ. ಅದು ರಾಹುಲ್ ಗಾಂಧಿ ಅವರ ಮೊಟ್ಟ ಮೊದಲ ಪ್ರೆಸ್ ಮೀಟ್. ರಾಜಣ್ಣ ಪಾಪ ಸರಿಯಾದ ಪ್ರಶ್ನೆ ಕೇಳಿದ್ರು. ಅಲ್ರಿ, ನಮ್ಮದೇ ರಾಜ್ಯ ಸರ್ಕಾರ ಇದೆ, ನಮ್ಮ ಜನನೇ ಹೋಗಿ ಅಲ್ಲಿ ಇದು ಮಾಡ್ತಿದ್ದಾರೆ, ನಮ್ಗೆ ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ, 1 ವರ್ಷ ಅಧಿಕಾರದಲ್ಲಿದ್ರಲ್ಲ ಅಂತ. ಆ ಪ್ರಶ್ನೆ ಈ SIR ಪ್ರಕ್ರಿಯೆಗೂ ಬರುತ್ತೆ. ಅಜಿತ್, ನನಗನ್ಸುತ್ತೆ ನೋಡಿ, ಈ ಪ್ರಕ್ರಿಯೆಗಳು ನಡೆಯಲೇಬೇಕು. ಯಾರ್ಯಾರ್ದು 2 ಓಟಿವೆ, ಆ ಓಟ್ ಈಗ ನಿಮ್ಗೆ ಓಟ್ ಪರ್ಸೆಂಟೇಜ್ ಕೂಡ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ. ತಮಿಳ್ನಾಡಿನಲ್ಲಿ ಆಯ್ತಲ್ವಾ? ತಮಿಳ್ನಾಡಿನಲ್ಲಿ ಹಾಗಿದ್ರೆ BJP ಒಂದು 20 ಸೀಟ್ ಗೆಲ್ಲಬೇಕಿತ್ತು. SIR ಪ್ರಕ್ರಿಯೆಯನ್ನು ಅವರು ನಿಯಂತ್ರಿಸುವುದೇ ಆದಲ್ಲಿ. ಕೇರಳದಲ್ಲಿ ಕಾಂಗ್ರೆಸ್ಗೆ ಲಾಭ ಆಯಿತು ಅಂತ ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ. ಹೀಗಿರುವಾಗ ನನಗನ್ಸುತ್ತೆ ಇದು ಅನಗತ್ಯ ಪೊಲಿಟಿಕಲ್ ಡಿಬೇಟ್. ಒಂದಾಗಬೇಕು, 3 ಪಕ್ಷಗಳು ಕರ್ನಾಟಕದಲ್ಲಿವೆ ಅಥವಾ ಸಣ್ಣ ಪಕ್ಷಗಳಿವೆ, ತಮ್ಮ ಕಾರ್ಯಕರ್ತರನ್ನ ಇದ್ರ ಬಗ್ಗೆ ನಿಗಾ ಇಡಬೇಕು. ನಾವು ಮಾಧ್ಯಮಗಳಾಗಿ ನಾವು ಕೂಡ ನಿಗಾ ಇಡಬೇಕು. ಅಷ್ಟು ಬಿಟ್ಟರೆ ಇದು ಸುಮ್ಮನೆ ಇದರಿಂದ ಇಡೀ ಗೆಲುವು ಸೋಲು ನಿರ್ಧಾರ ಆಗುತ್ತೆ ಅನ್ನೋದು ನಾವು ಈ ಮತದಾನದ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡೋದಕ್ಕಾಗತ್ತೆ. ನಾಗರಾಜ್ ಯಾದವ್ರೆ, ಸಾಂವಿಧಾನಿಕ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಗಳ ಮೇಲೆ ನಿಮಗೆ ಡೌಟ್ ಕ್ರಿಯೇಟ್ ಮಾಡಬೇಕಾಗಿದೆ. ನನಗೆ ಡೌಟ್ ಕ್ರಿಯೇಟ್ ಮಾಡೋದು ನಮ್ಮ ಪಾರ್ಟಿ ನಿಮ್ಗೆ ಅಂದರೆ ಕಾಂಗ್ರೆಸ್ಸಿಗೆ ನೋಡಿ, ನಾನು ಹೇಳಿ ನನಗೆ ಅಥವಾ ನನ್ನ ಪಕ್ಷಕ್ಕೆ ಆ ಥರ ಯೋಚನೆಗಳಿಲ್ಲ ಅನ್ನೋ ಮಾತನ್ನು ಹೇಳ್ತೀವಿ. ಈಗ SIR ಬಗ್ಗೆ ಮಾತಾಡಿದ್ವಿ, ಇದೇನು ಮೊದಲನೇ ಬಾರಿ ಮಾಡ್ತಾ ಇರೋದಲ್ಲ ಅಂತಲೂ ಹೇಳ್ತೀವಿ. 1952ರಿಂದ ಹಿಡಿದು ಇವತ್ತಿನವರೆಗೂ ಕೂಡ ನಡೀತಾ ಸಂದರ್ಭದಲ್ಲಿ 2002 ಮತ್ತು 2002 ಮತ್ತು 2003ರಲ್ಲಿ ಮಾಡ್ತಾ, ಆಮೇಲೆ ಸೆಂಟ್ರಲ್ ಗ್ಯಾಪ್ ಆಯಿತು, ತಿರುಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಯಾಕೆ ಅವಾಗ ಮಾಡಲಿಲ್ಲ, ಯಾಕೆ ಇವಾಗ ಮಾಡ್ತೀವಿ ಅದನ್ನು ಕೇಳಲ್ಲ. ನಮ್ಮದೇನು ಮೂಲತಃವಾಗಿ SIR ಬಗ್ಗೆ ಇರ್ತಕ್ಕಂಥದ್ದು, ನಾವು ನಕಲಿ ಮತದಾರರ ತೆಗೆದುಹಾಕೋದ್ರಲ್ಲಿ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೇವೆ. ಸತ್ತೋಗಿರೋರ ಹೆಸರನ್ನು ತೆಗೆದುಹಾಕಬೇಕು ಅಂತಕ್ಕಂಥ 2 ಮಾತಿಲ್ಲ. ಡ್ಯೂಪ್ಲಿಕೇಟ್ ಹೆಸರುಗಳು ಇರ್ತಕ್ಕಂಥದ್ದು, ನಾನು ನಾಗರಾಜ್ ಬೆಂಗಳೂರಲ್ಲಿ ಇಡ್ತಾನೆ, ಬೆಳಗಾಮಲ್ಲಿ ಇಡ್ತಾನೆ, ಅದು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಾತು ನಾನು ಹೇಳ್ತೀವಿ. ವಿ ಹ್ಯಾವ್ ನೋ ಅಬ್ಜೆಕ್ಷನ್ ಫಾರ್ ಇಟ್. ಇದು ಆಡಳಿತದಲ್ಲಿರ್ತಕ್ಕಂಥ ಪಕ್ಷ ಸ್ಪಷ್ಟವಾಗಿ ಜನಗಳ ಮುಂದೆ ಏನಿಡ್ತಾ ಇದೆ ಗೊತ್ತಾ? ಕಾಂಗ್ರೆಸ್ಸು ಯಾಕೆ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ನವರಿಗೆ ಈ ಥರ ನಕಲಿ ಮತದಾರ ಇರಬೇಕು, ಸತ್ತೋಗಿರೋ ಮತದಾರ ಹೆಸರು ಇರಬೇಕು ಅಂತ ದಿಕ್ಕು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾವು SIR ಇರ್ತಕ್ಕಂಥ ಉದ್ದೇಶಗಳ ವಿಚಾರದಲ್ಲಿ ನಮ್ಮದು ಆಕ್ಷೇಪ ಇರುವುದಿಲ್ಲ. ಆದರೆ ಯಾವ ಹೆಸರುಗಳು ನಾವು ಈಗ ಪ್ರಾಯೋಗಿಕವಾಗಿ ನಡೆದಿರ್ತಕ್ಕಂಥ ಎಲೆಕ್ಷನ್ಗಳು ನೋಡಿದಾಗ, ನಡೆದ ಚುನಾವಣೆ ನೋಡಿದಾಗ ಲಕ್ಷಾಂತರ ಹೆಸರುಗಳನ್ನು ತೆಗೆದುಹಾಕಿದ ಸಂದರ್ಭದಲ್ಲಿ, ಆಮೇಲೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆದ ನಂತರ ಈಗ ಕೆಲವು ಮತದಾರರ ಸೇರಿಸಿರ್ತಕ್ಕಂಥದ್ರಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಏನು ಅಂತಂದರೆ, ಒಂದು ವರ್ಗದ ಜನವನ್ನು ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿ ಇಂಥವ್ರ ಹೆಸರು ಸೇರಿಸಿ ಇಂಥವ್ರ ಹೆಸರು ಸೇರಿಸಬೇಡಿ ಅಂತ ನಾನು ಮುಗಿಸ್ತೀನಿ. ಇದು ನೋಡಿ, ನೀವು ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ನಂಬಿಕೆ ಇದ್ದರೆ, ಸಂವಿಧಾನದಲ್ಲಿ ನಂಬಿಕೆ ಇದ್ದರೆ, ಕ್ಲೀನ್ ವೋಟರ್ ಲಿಸ್ಟ್ ಇರಬೇಕು, ನೋ ಡೌಟ್ ಅಬೌಟ್ ಇಟ್. ವಿ ವಿಲ್ ಸಪೋರ್ಟ್ ದಟ್. ಆ ಪ್ರೊಸೆಸ್ ಮಾಡ್ತಕ್ಕಂಥ ವಿಚಾರ ಬಂದಾಗ ಮ್ಯಾಟ್ರ್ ಇಸ್ ಪೆಂಡಿಂಗ್ ಇನ್ ದ ಸುಪ್ರೀಂ ಕೋರ್ಟ್. ಫೈನಲ್ ತೀರ್ಮಾನ ಇದ್ರ ಬಗ್ಗೆ ನಡೀತಾ ಕರೆದು ಜನವರಿಯಲ್ಲಿ ಅದನ್ನು ಕಾಯ್ದಿರಿಸಲಾಗಿದೆ, ಫಾರ್ ಫೈನಲ್ ಆರ್ಡರ್ಸ್ಗೆ ಇಟ್ಟಿದ್ದಾರೆ. ಅದನ್ನು ನಾವು ಮುಂದೆ ಕಾದು ನೋಡ್ತಾ ಇದ್ದೇವೆ. ಫಸ್ಟ್ ಪಾಯಿಂಟ್, ಯಾಕಂದರೆ ನಾವು ಈ ದೇಶದ ನ್ಯಾಯಾಲಯಕ್ಕೆ ಗೌರವ ಕೊಡ್ತೇವೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಪಶ್ಚಿಮ ಬಂಗಾಳದಲ್ಲಿ SIR ಕಾರಣಕ್ಕಾಗಿ BJP ಗೆಲ್ತು ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ನಾನು ಅಲ್ಲಿಗೆ ಬರ್ತೀನಿ ರೀ ಸರ್, ಅಲ್ಲಿಗೆ ಬರ್ತೀನಿ ಸರ್. ಅದು ಪೊಲಿಟಿಕಲ್ ಟಾಕ್ಸ್ ಲೇಟರ್, ಬಟ್ ಲೆಟ್ಸ್ ಟಾಕ್ ಅಬೌಟ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್. ಯಾಕಂದರೆ ನಾವು ವೀಕ್ಷಕರಿಗೆ ಮಾತಾಡ್ತಾ ಇರಬೇಕಾದ್ರೆ ಅವರ ಮತದಾರರ ವಿಚಾರದ ಬಂದಾಗ ಅವರ ಹೆಸರು ಇಡ್ತದೋ ಇಲ್ವೋ ಅಂದರೆ, ನಾನು ಕೇಳಿದ 90 ಲಕ್ಷ ಮತದಾರರನ್ನು ತೆಗೆದುಹಾಕಿದ್ರು ಅಂತ ಹೇಳ್ತಾರೆ. ಆಮೇಲೆ ಅದು ಲೀಗಲ್ ಡಿಸ್ಕ್ರಿಪ್ಷನಿಯಲ್ಲಿ ಇಡ್ತಿದ್ದಾರೆ, ಅಪೀಲ್ಗೆ ಹೋಗ್ಬೋದು ಅಂತ ಹೇಳ್ತಾರೆ. ಅದನ್ನ ಕೆಲವು ಮತದಾರನ ಸೇರಿಸ್ತಾರೆ. ಆಮೇಲೆ ಎಲ್ಲ ವಿಚಾರಗಳು ನೋಡಿದ್ರೆ ಎಲ್ಲೋ ಒಂದು ಕಡೆ ಅನುಮಾನ, ಕ್ಲಾರಿಟಿ ಇಲ್ಲ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ. ಆ ಕ್ಲಾರಿಟಿನ ಕೊಡಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ನಾವು ಕೂಡ ಹೇಳ್ತಾ ಇದ್ದೀವಿ ನಕಲಿ ಮತದಾರ ಇರಬಾರ್ದು. ನಾವು ಕೂಡ ಹೇಳ್ತಾ ಇದ್ದೀವಿ ಸತ್ತೋದ್ರೆ ಹೆಂಗ್ರಿ ಹೆಸರು ಇಡಲಿಕ್ಕೆ ಸಾಧ್ಯ? ಯಾಕಂದರೆ ಅದು ಲಿಸ್ಟ್ ದೊಡ್ಡದಾಗಿ ಕಾಣ್ತದೆ, ಇಷ್ಟು ಸಾವಿರ ಇಷ್ಟು ಲಕ್ಷ ಮತದಾರ, ಇಷ್ಟು ಕೋಟಿ ಮತದಾರ, ಅದರಲ್ಲಿ 1,000 ಜನ ಸತ್ತೋಗಿರೋರು ಇದ್ದರೆ ಹೆಂಗ್ರಿ ಇಟ್ಕೊಳ್ಳೋಕ್ಕಾಗ್ತದೆ? ತೆಗಿಬೇಕು ಅಂತ 2 ಮಾತಿಲ್ಲ. ವಿಚಾರ ಬಂದಿರತಕ್ಕಂಥದ್ದು ಕೂಲಿ ಕಾರ್ಮಿಕರ ಬಗ್ಗೆ. ನಮ್ಮ ರಾಜ್ಯದಲ್ಲೇ ಇರ್ತಕ್ಕಂಥ ಅಥವಾ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ವಲಸೆ ಬಂದಿರತಕ್ಕಂಥವ್ರು ಬೇರೆ ರಾಜ್ಯದ ಎಲ್ಲಿ ಬಂದಿರ್ತಾರೆ, ಎಲ್ಲ ಗುಲ್ಬರ್ಗಿಂದ ಬೆಂಗಳೂರಿಗೆ ಬಂದಿರ್ತಾರೆ, ಅವರ ಹೊಟ್ಟೆಪಾಡುಕೋಸ ಬೆಂಗಳೂರಿಗೆ ಬಂದಿರ್ತಾರೆ. ಅವ್ರು ಬಂದು ಯಾವತ್ತೂ ನೋಡಿದಾಗ ಅಲ್ಲಿ ಅವ್ರು ಅಲ್ಲಿ ಇರಲಿಲ್ಲ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ನಾಟ್ ಫೌಂಡ್ ಅಂತ ಬರೆದುಬಿಟ್ಟು ಅವ್ರನ್ನ ತೊಂದರೆ ಹಾಕಿದ್ರೆ ಅವ್ರಿಗೆ ನೀವು ದಾಖಲೆಗಳು ಸಲ್ಲಿಸಿ ಅಂತೇಳಿ ಒಂದು 10 ದಾಖಲೆಗಳ ಪಟ್ಟಿಗಳು ಕೇಳಕ್ಕೆ ಹೋದ್ರೆ ಆ ಕಟು ಬಡವನಿಗೆ ಕಷ್ಟ ಆಗ್ತದೆ. ಯಾಕೆ ಕೇಳಬಾರ್ದು ದಾಖಲೆ? ಒಂದು ತಿಳ್ಕೊಳ್ಳಿ,
ನಾನು ತಿಳ್ಕೊಳ್ಳಿ, ಯಾರೋ ಬೇರೆ ದೇಶದಿಂದ ಬಂದಿರ್ತಾರೆ, ಕಷ್ಟ ಆಗುತ್ತೆ. ರಾಜಕಾರಣ ಮಾಡುವಂಥದ್ದು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಅವನಿಗೆ ಸಹಾಯ ಮಾಡಬೇಕು. BLA ಅಂತ ಅದಕ್ಕೆ ಕರೀತಾರೆ. ಅದಕ್ಕೆ ಸರ್ ಅಷ್ಟು ಸುಲಭವಾಗಿ ವಲಸೆ ಬಂದಿರತಕ್ಕಂಥವ್ರು, ಹೊಟ್ಟೆಪಾಡಕ್ಕೋಸ್ಕರ ಬಂದಿರತಕ್ಕಂಥವ್ರನ್ನ ನೀವು ಕನ್ವಿನ್ಸ್ ಮಾಡಿ ವಾಪಸ್ ತಗೊಂಡೋಗಿ ಮಾಡಲಿಕ್ಕೆ, ದಾಖಲೆಗಳು ಕಲೆಕ್ಟ್ ಮಾಡಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಬಾಡಿಗೆ ಮನೆಯವ್ರ ವಿಚಾರಗಳು ಬೇರೆ ಸಮಸ್ಯೆಗಳು ಇರ್ತವೆ, ವಲಸೆ ಸಮಸ್ಯೆಗಳು ಬೇರೆ ಇರ್ತವೆ. ಆಮೇಲೆ ನಾವು ಕೇಳ್ತಾ ಇರ್ತಕ್ಕಂಥದ್ದಂದ್ರೆ ಆ 90 ಲಕ್ಷ ಮತದಾರರನ್ನ ತೆಗೆದುಹಾಕಿದಾರಲ್ಲ, ಅದರಲ್ಲಿ ಎಷ್ಟು ಜನ ಅಲ್ಪಸಂಖ್ಯಾತರಲ್ಲಿ, ಎಷ್ಟು ಜನ ಬ್ಯಾಕ್ವರ್ಡ್ ಕ್ಲಾಸ್ನವರು ಇದ್ದಾರೆ, ಎಷ್ಟು ಜನ ಶೆಡ್ಯೂಲ್ ಕಾಸ್ಟ್ನವರು ಇದ್ದಾರೆ. ಈ 4 ವರ್ಗಗಳ ಜನಗಳನ್ನ ವಿಚಾರದಲ್ಲಿ ಬಂದಾಗ ಜಂಕ್ ಆಫ್ ವೋಟರ್ಸ್ ಇಂಟೆನ್ಷನಲಿ ರಿಮೂವ್ ಅಂತಕ್ಕಂಥ ಮೇಲ್ನೋಟಕ್ಕೆ ಕಾಣ್ತಾ ಇರಬೇಕಾದ್ರೆ ನಾವು ಯಾಕೆ ಇದು ನಂಬರ್ ಎಷ್ಟು ಜನ ಮುಸ್ಲಿಮರು ಇದ್ರು ಅದರಲ್ಲಿ? ಮುಸ್ಲಿಮರು ಎಷ್ಟು ಜನ ಇದ್ರು? No, I don't have the number. That is what the argument took place in the Supreme Court. ಯಾವ ಆರ್ಗ್ಯುಮೆಂಟ್? ಯಾವುದು ಆರ್ಗ್ಯುಮೆಂಟ್? ಆ ಆರ್ಗ್ಯುಮೆಂಟ್ ಮಾಡೋರ ಹತ್ರ ಏನ್ ದಾಖಲೆ ಇತ್ತು? ದಾಖಲೆಗಳು ಡಿಲೀಟ್ ಆದ 91 ಲಕ್ಷದಲ್ಲಿ ಇಷ್ಟು ಜನ ಮುಸ್ಲಿಮರು ಇದ್ರು, ಇಷ್ಟು ಜನ SC ಇದ್ರು, ಇಷ್ಟು ಜನ ST ಇದ್ರು, ಏನ್ ದಾಖಲೆ ಇತ್ತು ಅವ್ರ ಹತ್ರ? ಒಂದು ನಿಮಿಷ ಸರ್, ನೀವು ಅದರ ಕಾಸ್ಟ್ ಸೆನ್ಸಸ್ ಆಗಿಲ್ಲ ಹೆಂಗೆ ಹೇಳ್ತೀರಾ ಅನ್ನೋ ವಿಚಾರಗಳು ಬರ್ತದೆ. ದಟ್ ಇಸ್ ನಾಟ್ ಎ ಮ್ಯಾಟರ್ ಆಫ್ ಡಿಸ್ಕಷನ್ ಇಯರ್. ಅಲ್ಲಿ ಸುಪ್ರೀಂ ಕೋರ್ಟ್ನ ಅಪ್ಲಿಕೇಶನ್ ಪೆಂಡಿಂಗ್ ಇರ್ತಕ್ಕಂಥ ವಾದ ಇರ್ತಕ್ಕಂಥ ಏನಂತಂದರೆ, ವಲಸೆ ಬಂದಿರತಕ್ಕಂಥವ್ರು ಮತ್ತು ಕೂಲಿ ಕಾರ್ಮಿಕರು ಮತ್ತು ಬಡವ್ರ ಜನರು, ಆಮೇಲೆ ಅಲ್ಪಸಂಖ್ಯಾತರು, ಆಮೇಲೆ ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ ಟಾರ್ಗೆಟ್ ಮಾಡಿ ಕೆಲವು ಮತಗಳು ತೆಗೆದಿದ್ದಾರೆ ಅಂತಕ್ಕಂಥ ಆಪಾದನೆ ನಡೀತಾ ಇರಬೇಕಾದ್ರೆ ನಾವೇನ್ ಹೇಳ್ತಾ ಇದ್ದೀವಿ? ಸುಪ್ರೀಂ ಕೋರ್ಟ್ ಮುಂದೆ ದಾಖಲೆಗಳಿಲ್ಲದೆ ಆಪಾದನೆಗಳನ್ನು ಮಾಡೋಕ್ಕಾಗೋದಿಲ್ಲ. ಏನ್ ದಾಖಲೆಗಳಿದೆ ಹೇಳ ನಿಮಗೆ? ಏನ್ ದಾಖಲೆಗಳಿದೆ? ದಾಖಲೆಗಳಿದೆ. 24 ಲಕ್ಷ ಜನ they are removed it without even having any prima facie evidence to remove them. You challenged it in Supreme Court. Supreme Court allowed you. Now ನೋಡಿ, ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಯಾರಿದ್ದಾರೋ ಅವರೆಲ್ಲರೂ ಕೂಡ ಪೊಲಿಟಿಕಲ್ ಪಾರ್ಟೀಸ್ಗಳು, ಪ್ರಜಾತಂತ್ರದ ಅಪೋಸಿಷನ್ ಲೀಡರ್ಸ್ ಎಲ್ಲರೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮ್ಯಾಟರ್ ಇಸ್ ಪೆಂಡಿಂಗ್ ಇನ್ ದ ಕೋರ್ಟ್ ಡಿಬೇಟಿಂಗ್ ದಿಸ್ ಮ್ಯಾಟರ್. ಏನು SIR ಆಗಬೇಕು ಆಗಬಾರ್ದು ಅನ್ನೋದಾ? ಇಲ್ಲ, ಲೀಗಲ್ ವ್ಯಾಲಿಡಿಟಿ ಆಫ್ SIR ಕೂಡ ಕ್ವೆಶ್ಚನ್ ಮಾಡ್ತಾ ಇದೀವಿ ನಾವು. ಯಾವ ಮಾನದಂಡ ನೋಡಿ ಸರ್, ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಾಗ ನೋಡೋಣ. ಯಾವ ಅಪ್ಲಿಕೇಶನ್ ಹಾಕಿ ಕ್ವೆಶ್ಚನ್ ಮಾಡಿದಿರಿ? ಯಾವ ಅಪ್ಲಿಕೇಶನ್ ಹಾಕಿ ಕ್ವೆಶ್ಚನ್ ಮಾಡಿದಿರಿ? SIR ನ ಲೀಗಲ್ ಸ್ಯಾಂಕ್ಟಿಟಿಯನ್ನು ಯಾವ ಅಫ್ಕೋರ್ಸ್ ಇದು ಒನ್ ಆಫ್ ದ ಪಾರ್ಟ್ ಆಫ್ ನೀವು ಪಿಟಿಷನ್ ಓದಿ ಏನಂತ ಮಾಡಬಾರದು. ಎಲೆಕ್ಷನ್ ಕಮಿಷನ್ ಗೆ ರಿವ್ಯೂ ಮಾಡಲಿಕ್ಕೆ ವೋಟರ್ ಲಿಸ್ಟ್ ರಿವ್ಯೂ ಮಾಡಿ ಪವರ್ ಇರ್ತದೆ. ಸುಪ್ರೀಂ ಕೋರ್ಟ್ ಇಂಟರ್ವ್ಯೂ ಏನು ಮಾಡಿಲ್ಲ. ಬಟ್ ನಾಟ್ ಅಟ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಮಧ್ಯಂತರವಾಗಿ ಏನು ತೀರ್ಮಾನ ಕೊಟ್ಟಿಲ್ಲ. ವೋಟರ್ ಲಿಸ್ಟ್ ಅವ್ರ ಮೂಗಿನೇರ ಇಡಂಗಿಲ್ಲ. ಅವ್ರ ಮೂಗಿನೇರಕಂದ್ರೇನ್ರಿ ಕೇಳಿ ಹೇಳ್ತೀನಿ ನಾನು ಹೇಳ್ತೀನಿ ಕೇಳಿ. ಜಂಕ್ ಆಫ್ ವೋಟ್ಸ್ ಆಫ್ ಮೈನಾರಿಟೀಸ್ ಆರ್ ರಿಮೂವ್ಡ್, ಜಂಕ್ ಆಫ್ ವೋಟ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಆರ್ ರಿಮೂವ್ಡ್. ಆಯ್ತು, ಮೈನಾರಿಟಿ ಎಷ್ಟು ವೋಟ್ ಡಿಲೀಟ್ ಆಗಿದಾವೆ ಹೇಳ್ರಿ? ಎಲ್ಲಿ? ಪಶ್ಚಿಮ ಬಂಗಾಳದಲ್ಲಿ 91 ಲಕ್ಷದ ಪೈಕಿ ಎಷ್ಟು ಲಕ್ಷ ಮೈನಾರಿಟಿ ಬೇಡಪ್ಪ, ಮುಸ್ಲಿಂ ವೋಟ್ ಎಷ್ಟಿದ್ದು ಹೇಳಿ? ಸಿ ಮೋಸ್ಟ್ ಆಫ್ ದ ಮೈನಾರಿಟಿ ವೋಟ್ಸ್ ಓನ್ಲಿ ರಿಮೂವ್ಡ್ ದೇರ್ ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಏನಿದೆ ಡಾಕ್ಯುಮೆಂಟ್ ಅಂತ ಹೇಳೋದು? They submitted to the court. ಅದರಲ್ಲಿ ಎಷ್ಟು ಮೈನಾರಿಟಿ? You are not sitting the court to give the evidence for that. ಡಿಲೀಟ್ ಆಗಿದ್ದೇ ಡಾಕ್ಯುಮೆಂಟ್ ಇಲ್ಲ ಅನ್ನೋ ಕಾರಣ. ಒಂದು ನಿಮಿಷ ಇರಿ ಸರ್, ಕಂಪ್ಲೀಟ್ ಮಾಡೋರಿಗೆ ಬಿಡಿ ಸರ್. ಅಲ್ಲ, ಕಂಪ್ಲೀಟ್ ಆಗಿ ಸುಳ್ಳು ಹೇಳ್ತಾ ಹೋದ್ರೆ ನಾನು ಹೆಂಗೆ ಸರ್ ಕೇಳ್ಕೊಳ್ಳಿ ಸರ್. ಆಫ್ಟರ್ ದಟ್ ಯು ರೇಸ್ ಎ ಪಾಯಿಂಟ್. ನೋಟ್ ಇಟ್ ಡೌನ್ ಅಂಡ್ ಟೆಲ್ ಮೀ. 91 ಲಕ್ಷ ಮತದಾರರ ಡಿಲೀಟ್ ಆದ್ರಲ್ಲಪ್ಪ, ಅದರಲ್ಲಿ ಮುಸ್ಲಿಂ ಸಂಖ್ಯೆ ಎಷ್ಟಿತ್ತು ಹೇಳಿ? ಬಹುಸಂಖ್ಯಾತರು ಸಂಖ್ಯಾತರು ಇರಬಹುದು, ಅಲ್ಪಸಂಖ್ಯಾತರು ಇರಬಹುದು ಅಂದ್ರೆ ಏನ್ರಿ ಅರ್ಥ ಅದು? ದಟ್ ಇಸ್ ಬಿಕಾಸ್ ಐ ಆಮ್ ನಾಟ್ ಅನ್ ಅಡ್ವೊಕೇಟ್. ಬಟ್ ಒನ್ ಥಿಂಗ್ ಐ ಟೆಲ್ ಯು, ರಿಮೆಂಬರ್, ಈ ಕಂಟ್ರಿಯಲ್ಲಿ ಇನ್ನೂ ಕೂಡ ಕಾಸ್ಟ್ ಸೆನ್ಸಸ್ ಕೈಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಅಲ್ಪಸಂಖ್ಯಾತರು ತೆಗೆದಿಲ್ಲ, ಬರೀ ಶೆಡ್ಯೂಲ್ ಕಾಸ್ಟ್ ಲೆಕ್ಕ ಇದೆ ಅಂತ ಹೇಳಕ್ಕೆ ಹೋಗಬೇಡಿ ನೀವು. ಹಾಗಾಗಿ ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಕಟುಬಡವರಿಗೆ ಮತ್ತು ವಲಸಿಗರಿಗೆ, ಕಾರ್ಮಿಕರಿಗೆ ಮತ್ತು SC ST ಬ್ಯಾಕ್ವರ್ಡ್ ಅವರು ದಾಖಲೆಗಳನ್ನು ಒದಗಿಸಲಿಕ್ಕೆ ಕಷ್ಟ ಆಗ್ತಕ್ಕಂಥ ರೀತಿಯಲ್ಲಿ ನೀವು SIR ಮಾಡಬೇಡಿ ಅನ್ನೋ ವಿಚಾರ ಹೇಳ್ತಾ ಇದ್ದೀವಿ. ಇಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡು, ಇಲ್ಲಿ ಯು ಡೋಂಟ್ ಬಿ ಸೆಲೆಕ್ಟಿವ್. ಐ ಆಮ್ ಟಾಕಿಂಗ್ ಕೇರಳದಲ್ಲಿ ಅದ್ಭುತ, ಪಶ್ಚಿಮ ಬಂಗಾಳದಲ್ಲಿ ಹಿಂಗೆ ಕೇರಳ ವರ್ಡ್, ಅಸ್ಸಾಂನಲ್ಲಿ ತಪ್ಪ. ಐ ಡಿಡ್ಂಟ್ ಯೂಸ್ ದ ವರ್ಡ್ ಕಾಲ್ಡ್ ಕೇರಳ. ಮತ್ತೆ ಡಿಡ್ ಐ ಯೂಸ್ ಇಟ್? ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಉಲ್ಲೇಖಿಸಿ ನಾನು ಪ್ರಶ್ನೆ ಕೇಳಿದೆ. ಅದಕ್ಕೆ ಕೇಳ್ತಾ ಇದ್ದೀನಿ ಕೇಳಿ, ಇನ್ನೂ ಅಲ್ಲಿ ಬಂದೇ ಇಲ್ಲ ನಾನು. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾಳೆ ನಾಡಿದ್ದು ಆರಾಮಾಗಿ ಬನ್ನಿ, ನಾನು ಮುಂದೆ ಹಾಗಾಗಲ್ಲ. 1 ಸೆಕೆಂಡ್ ಕೊಡಿ, ನಾನು 30 ಸೆಕೆಂಡ್ಸ್ ಕೊಡಬೇಕಾಗ್ತದೆ. ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ, ಮತದಾರರ ಪಟ್ಟಿ ಫೇರ್ನೆಸ್ ಇಂದ ಕೂಡಿರಬೇಕು, ಟ್ರಾನ್ಸ್ಪರೆನ್ಸಿ ಇಂದ ಕೂಡಿರಬೇಕು, ಜೆನ್ಯೂನ್ ಮತದಾರರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ದೃಷ್ಟಿಕೋನ. ಇದಕ್ಕೆ ಅನುಗುಣವಾಗಿ ಕೆಲಸ ಮಾಡೋದ್ರೆ ವೈ ವಿಲ್ ವಿ ಅಪೋಸ್? There is a doubt which should be cleared by the Election Commission of India. That is the responsibility of Election Commission of India to come out clear on this matter. ಹೇಳಿ. ಒಂದು ಸಣ್ಣ ಬ್ರೇಕ್. ಕರ್ನಾಟಕದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನ ಚುನಾವಣಾ ಆಯೋಗ ಆರಂಭಿಸ್ತಾ ಇದೆ. ಈಗಾಗಲೇ ಮ್ಯಾಪಿಂಗ್ ಮುಗಿದಿದೆ.
ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಚರ್ಚೆಗಳು ಏನೇ ಇರಲಿ, ಜವಾಬ್ದಾರಿಯುತ ಮತದಾರರಾಗಿ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿರುವಂತೆ ನೋಡಿಕೊಳ್ಳಬೇಕಾದದ್ದು ಮತ್ತು ಒಂದೇ ಮತದಾರರ ಪಟ್ಟಿಯಲ್ಲಿ ಹೆಸರಿರುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮದು ಕೂಡ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಿರ್ವಹಿಸೋಣ. ವೆಂಕಟೇಶ್ ದೊಡ್ಡೇರಿ ಅವರು ಇದ್ದಾರೆ. ವೆಂಕಟೇಶ್ ದೊಡ್ಡೇರಿ ಅವರೇ, SIRನ ವ್ಯಾಲಿಡಿಟಿಯ ಬಗ್ಗೆ, ಅದರ ಟ್ರಾನ್ಸ್ಪರೆನ್ಸಿಯ ಬಗ್ಗೆ ಎದ್ದಿರುವ ಪ್ರಶ್ನೆಗಳನ್ನು ಬಗೆಹರಿಸಿಯೇ ಮುಂದೆ ಹೋಗಬೇಕಾಗತ್ತೆ. ನೋಡಿ ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಏನಿದೆ ಅದು ಈಗ ಮತದಾರರ ಪರಿಷ್ಕೃತ ಪಟ್ಟಿಯನ್ನು ತಯಾರು ಮಾಡ್ತಾ ಇದೆ. ಈ ಕೇಂದ್ರ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ, ಸಂವಿಧಾನದ ಒಂದು ಅಡಿಯಲ್ಲಿ ಅದು ಕೆಲಸ ಮಾಡ್ತಾ ಇದೆ. ರೆಪ್ರೆಸೆಂಟೇಟಿವ್ ಪೀಪಲ್ ಆ್ಯಕ್ಟ್ಸ್ ಪ್ರಕಾರ ಏನಿದೆ ಅದರ ಅಡಿನಲ್ಲೇ ಕೆಲಸ ಮಾಡ್ತಾ ಇದೆ. ಈಗ ಅದು ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಏರಾಗಿದೆ. ಶ್ರೀಮತಿ ಮಮತಾ ಬ್ಯಾನರ್ಜಿಯವರು ಸುಪ್ರೀಂ ಕೋರ್ಟ್ನಲ್ಲಿ ಹೋದಂಥ ಸಂದರ್ಭದಲ್ಲಿ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದಿಸ್ ಪಿಟಿಷನ್ ನೀವು ಮಾಡಿ ಅಂತ ಆದೇಶನ ಕೊಟ್ಟಿದೆ. ಆದ್ದರಿಂದ ಅದನ್ನು ಅಲ್ಲಿಗೆ ಎಲೆಕ್ಷನ್ ಆಗಿದೆ. ಅಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ನಮಗೆ ಜಾಸ್ತಿ ಬಂದ್ಬಿಡ್ತು ಕಡಿಮೆ ಬಂದ್ಬಿಡ್ತು ಅಂತ ಹೇಳ್ತಾರೆ. BJP ತಗೊಂಡಂಥ ಓಟು 2,91,00,000 ಆದರೆ TMC ತಗೊಂಡಿದ್ದು 2,06,00,000, 37 ಲಕ್ಷ ನಮ್ಮ ಪರವಾಗಿ ಹೆಚ್ಚಿನ ಮತಗಳು ಬಂದಿದೆ. ಇವರೇನು 27 ಲಕ್ಷ ಓಟು ಹೇಳ್ತಿದ್ದಾರೆ, ಅದನ್ನು ತಗೊಂಡ್ರೂ ಕೂಡ ನಮ್ಮ ಓಟು ಜಾಸ್ತಿ ಇದೆ. ಸೊ ಹಾಗಾಗಿ ಕರ್ನಾಟಕ ರಾಜ್ಯದ ಈಗ ಸುಮಾರು ಈಗಾಗಲೇ ಇದೇನು ಮೊದಲನೇ ಸರಿ ಅಲ್ಲ ಇದು ನಡೀತಾ ಇರೋದು, ಸುಮಾರು 11 ಬಾರಿ ಕರ್ನಾಟಕ ಈ ದೇಶದಲ್ಲಿ ನಡೆದಿದೆ. ಈಗ ಕರ್ನಾಟಕದಲ್ಲಿ 3ನೇ ಹಂತವಾಗಿ ತಗೊಂಡಿದ್ದಾರೆ. ಅದನ್ನು ಈಗ ಕರ್ನಾಟಕದಲ್ಲಿ ಇವ್ರು ಏನು ಹೇಳ್ತಿದ್ದಾರೆ, ನಮ್ಮ ಇವರು ನಂಬರ್ ತೆಗೆದಾಕ್ಬಿಡ್ತಾರೆ, SCC ತೆಗೆದಾಕ್ಬಿಡ್ತಾರೆ, ಬೇರೆಯವ್ರು ತೆಗೆದಾಕ್ಬಿಡ್ತಾರೆ ಅಂತ ಹೇಳಲಿಕ್ಕೆ ಇವರದೇ ರಾಜ್ಯ ಸರ್ಕಾರದ 59,500 BLO ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ. ಅದಲ್ಲದೆ 3 ಪಕ್ಷಗಳಿಂದ 25,284 ಏಜೆಂಟ್ರುಗಳು ಈ ಎಲ್ಲ ಪಕ್ಷಗಳಿಂದ ಅಲ್ಲಿ ಹಾಜರಿರ್ತಾರೆ. ಇದೊಂದು ಪಾರದರ್ಶಕವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಇದೇನಂತಂದ್ರೆ ನುಸುಳುಕೋರು ಇರ್ಬೋದು, ಅಥವಾ ಸತ್ತವ್ರು ಇರ್ಬೋದು, ಅಥವಾ 2 ಕಡೆ ವೋಟರ್ ಇರ್ಬೋದು. ಬಟ್ SIR ಪ್ರಕ್ರಿಯೆ ಮುಗಿದು ಚುನಾವಣೆ ನಡೆದು ಚುನಾವಣೆಯನ್ನು ನೀವು ಗೆದ್ದ ನಂತರ ಅಲ್ಲಿನ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಫೀಸರ್ಗಳು ಚೀಫ್ ಸೆಕ್ರೆಟರಿ ಆಗ್ಬಿಟ್ರೆ ಡೌಟ್ ಬರುತ್ತೆ. OSD ಆಗ್ಬಿಟ್ರು. ನಾಗರಾಜ್ ಯಾದವ್ ಕೇಳಬೇಕಾಗಿತ್ತು, ಅವ್ರು ಕೇಳ್ತಾರೇನೋ ಅಂತ ನಾನು ವೇಟ್ ಮಾಡಿದೆ. ಇದನ್ನ ಕೇಳಲಿಲ್ಲ ಅವರು. ಪಶ್ಚಿಮ ಬಂಗಾಳದಲ್ಲಿ ಮನೋಜ್ ಅಗರ್ವಾಲ್ ಬಂದು ನಿಮ್ಮಲ್ಲಿ ಚೀಫ್ ಸೆಕ್ರೆಟರಿ ಆಗ್ತಾರೆ ಸರ್, OSD ಆಗ್ಬಿಡ್ತಾರೆ. ಹಂಗಿದ್ದಾಗ ಚುನಾವಣಾ ಪೂರ್ವ ಮೈತ್ರಿ ಏನೋ ನಡೆದು ಬಿಟ್ಟಿತ್ತೇನೋ ಅನ್ನೋ ಒಂದು ಡೌಟ್ ಯಾಕೆ ಬರಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಏನು 27 ಲಕ್ಷ 37 ಲಕ್ಷ ತಾವು ಹೇಳ್ತಾ ಇದ್ದೀರಿ, ಅದೆಲ್ಲ ಪ್ರಕ್ರಿಯೆನಲ್ಲಿ ಅವ್ರ ಮುಂದೆ ನಡೆದಿದೆ. ಅದೇ 9 ಲಕ್ಷ ವೋಟರ್ಸನ್ನ ಇವರು ನಮ್ಮ ಕೇರಳದಲ್ಲಿ ತೆಗೆದಿದ್ದೀವಿ. 27 ಲಕ್ಷ ರೂಪಾಯಿ ಬೆನಿಫಿಟ್ ಆಗಿದೆ. ತೆಗೆದಿದ್ದೀವಿ ಅಂತ ನಿಮ್ಮ ಮೇಲೆ ಅಂದ್ರೆ ಸಾರಿ ಚುನಾವಣಾ ಆಯೋಗ ತೆಗೆದಿದೆ. ಅದನ್ನ ಶಶಿ ತರೂರ್ ಒಪ್ಕೊಂಡಿದ್ದಾರೆ. ರಣಧೀರ್ ಚೌಧರಿ ಏನಿದ್ದಾರೆ ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಲೀಡರ್ ಅವರು ಒಪ್ಕೊಂಡಿದ್ದಾರೆ. ಅಷ್ಟೇ ಯಾಕೆ ಇವತ್ತು ನಮ್ಮ KN ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ನಾನು ಒಂದು ಮಾತನ್ನು ತಮಗೆ ಗಮನಿಸಲಿಕ್ಕೆ ಕೋರಿಕೆ ಮಾಡ್ತೀನಿ. ಇದೇ ನಮ್ಮ ರಾಹುಲ್ ಗಾಂಧಿ ಅವರು ಪ್ರೆಸೆಂಟೇಷನ್ ಕೊಟ್ಟು ನಮ್ಮ ಮಹದೇವಪುರ ಇದರಲ್ಲಿ 2 ಜನ ಇದ್ದಾರೆ, ಒಂದು ಮನೇಲಿ 15 ಜನ ಇದ್ದಾರೆ, ಒಂದು ಮನೇಲಿ 20 ಜನ ಹೇಳಿದ್ದಾರೆ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದಂತ ಈ ಆರ್ಗ್ಯುಮೆಂಟ್ಗೆ ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟನ್ನು ಬೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸರ್. ಮಾಧ್ಯಮವಾಗಿ ನಮಗೆ ನಮ್ಮದೇ ಪ್ರಶ್ನೆಗಳಿದ್ದಾವೆ. ಎಲೆಕ್ಷನ್ ಮುಗಿದು ಒಂದು 6 ತಿಂಗಳು ವೇಟ್ ಮಾಡಲಿಲ್ಲ ಸ್ವಾಮಿ ನೀವು. ಚೀಫ್ ಸೆಕ್ರೆಟರಿ ಆಗಿ ತಗೊಂಡ್ಬಿಟ್ರಿ ಅವ್ರನ್ನ. SIR ಯಾರು ನೋಡ್ಕೊತಾ ಇದ್ರು ಅವರನ್ನು OSD ಮಾಡಿದ್ರಿ. OSD ಟು ಚೀಫ್. ಹಂಗಿದ್ದಾಗ ಯಾಕೆ ಡೌಟ್ ಬರಬಾರ್ದು ಅಂತ ಕೇಳ್ತಾ ಇದ್ದೀನಿ ನಾನು. ಈಗ ಡೌಟ್ ಯಾಕೆ ಬರುತ್ತೆ? ಇದೆಲ್ಲ ಸಾಂವಿಧಾನಿಕವಾಗಿ ನಡೀತಕ್ಕಂಥ ಒಂದು ಇದು ಪ್ರಕ್ರಿಯೆ. ಅವರು ಪಾರ್ಟ್ ಆಫ್ ದಟ್. ಯಾವಾಗ ಡೌಟ್ ಬರಬೇಕು ಅಂದ್ರೆ ಏಕಪಕ್ಷೀಯವಾಗಿ ಯಾವುದೇ ಕೆಲಸ ಮಾಡಿದ ಸಂದರ್ಭದಲ್ಲಿ ಡೌಟ್ ಬರಬೇಕು. ಏಕಪಕ್ಷೀಯವಾಗಿ ಆಗಿಲ್ಲ ಅಂತ ಯಾಕೆ ಅನಿಸಬೇಕು ಅಂತ ಹೋಗಿರೋದು. ಈಗ TMC ಅವರು ಕೋರ್ಟಿಗೆ ಹೋಗಿದ್ರು. TMC ಅವರು ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಅವರು ಓಕೆ ಪ್ರೊಸೀಡ್ ಅಂತ ಆರ್ಡರ್ ಮಾಡಿದ್ದಾರೆ. 2 ದಿನದಲ್ಲಿ ಅವ್ರು ಹೆಂಗ್ ಚೀಫ್ ಸೆಕ್ರೆಟರಿ ಫೈನಲ್ ವರ್ಡಿಕ್ಟ್ ಸ್ಟಿಲ್ ಪೆಂಡಿಂಗ್. ನೋ, ಮುಖ್ಯ ಚುನಾವಣಾ ಆಯುಕ್ತ ಮಮತಾ ಬ್ಯಾನರ್ಜಿ ವಿರುದ್ಧ ಅಲ್ಲಿನ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಮನೋಜ್ ಅಗರ್ವಾಲ್ 2 ಸಲ ಪತ್ರಿಕಾಗೋಷ್ಠಿ ಮಾಡಿದ್ರು. ಯಾವುದು? ಸ್ಟ್ರಾಂಗ್ ರೂಮ್ ಸಂಬಂಧಪಟ್ಟ. ಹೌದು. ಇಂಡಿವಿಜುವಲ್ ಆಗಿ ಅವರು ಮಮತಾ ಬ್ಯಾನರ್ಜಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದರು. ರಿಸಲ್ಟ್ ಬರುತ್ತೆ, 2 ದಿನಕ್ಕೆ ಅವರು ಚೀಫ್ ಸೆಕ್ರೆಟರಿ ಆಗ್ತಾರೆ. SIR ರಿವಿಷನ್ನ ಯಾರು ಇನ್ಚಾರ್ಜ್ ಇದ್ರು ಅವರು 2 ದಿನಕ್ಕೆ OSD ಟು ಚೀಫ್ ಮಿನಿಸ್ಟರ್ ಆಗ್ತಾರೆ. ಹಾಗಿದ್ದಾಗ ಸುವೇಂದು ಅಧಿಕಾರಿ ಮೂಲಕ ಈ ಅಧಿಕಾರಿಗಳನ್ನು ನಿಯಂತ್ರಿಸಲಾಗ್ತಾ ಇತ್ತಾ? ಈ ಪ್ರಶ್ನೆ ಬರೋದು ಮಾಧ್ಯಮಗಳಿಗೂ ಸ್ವಾಭಾವಿಕ ಅಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ ಇದ್ದವ್ರು ಯಾರು? ಅಲ್ಲಿ ಆಡಳಿತದ ಮುಖ್ಯಮಂತ್ರಿ ಇದ್ದವ್ರು ಯಾರು? ಆ ಮುಖ್ಯಮಂತ್ರಿಗಳ ನಮಗೆ ಏನು ಮುಖ್ಯಮಂತ್ರಿಗಳ ಜೊತೆಗೆ ಚೀಫ್ ಎಲೆಕ್ಷನ್ ಕಮಿಷನರ್, ಸಾರಿ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಕಮಿಷನರ್ ಫೈಟಿಂಗ್ ಬಿದ್ದಿದ್ದು. ನಮ್ಮ BJP ಪಕ್ಷವಾಗಿ ನಾವು ಏನು ಈ ನುಸುಳುಕೋರಿದ್ದಾರೆ ಅಷ್ಟಕ್ಕೆ ನಾವು BLOಗಳಿದ್ವಿ, BLAಗಳಿದ್ವಿ, ನಾವು ಅಷ್ಟು ಕೆಲಸನ ಮಾಡಿದ್ದೇವೆ. ನಾವು ಒಂದು ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಪಾತ್ರ ಏನಿದೆ? ಊರು ಸುಟ್ಟರು ಹನುಮಪ್ಪ ಹೊರಗೆ. ಈಗ ಅದೇ ರೀತಿ ಇವತ್ತು ನಾನು ಇವ್ರಿಗೊಂದು ಮಾತನ್ನು ಹೇಳಿ ಕಾಂಗ್ರೆಸ್ನವ್ರಿಗೆ ಇವತ್ತೇನು ಹೇಳ್ತಾರೆ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಯಾವುದ್ರ ಮೇಲೂ ಅವ್ರಿಗೆ ಭರವಸೆ ಇಲ್ಲ.
ಇವ್ರಿಗಾಗಲಿ ಇವ್ರ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗಾಗಲಿ, ಇವಾಗ ನಾನು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ನೋಡಿದೆ, SC/STಗಳನ್ನ ಮತ್ತು ಮೈನಾರಿಟೀಸ್ನ ತೆಗಿಲಿಬೇಕು ಅಂತ ಮಾಡ್ತಾರೆ ಅಂತ ಹೇಳುವಂಥ ಸ್ಟೇಟ್ಮೆಂಟ್ ಕೂಡ ತಾವೀಗ ತೋರಿಸಿದಿರಿ. ಅಂದರೆ ಇವರು ಇವ್ರು ಏನು ಆಗಲೇ ಡಿಸೈಡ್ ಮಾಡ್ಬಿಡಿ. ಇನ್ನೊಬ್ರು ಹೇಳಿದ್ದಾರೆ 89 ಲಕ್ಷದ ಜನರ ಓಟನ್ನು ತೆಗಿತಾರೆ ಕರ್ನಾಟಕದಲ್ಲಿ ಅಂತ ಆಗಲೇ ಒಬ್ಬರು ಅವರ ವಕ್ತಾರರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದನ್ನ ತಾವು ಕಾಣ್ತೀರಿ. ಅಂದರೆ ಒಟ್ಟಾರೆ ಏನಾಗಿದೆ, ಇವ್ರು ಆಗಲೇ ಮನಸ್ಥಿತಿ ಮಾಡಿಬಿಟ್ಟಿದ್ದಾರೆ. ಇವ್ರಿಗೇನೋ ಒಂದು ದಾಖಲಾತಿ ಇರ್ಬೋದು, ಅವ್ರಿಗೊಂದು ಹಳಕಿರ್ಬೋದು, ನಾವು ಅಧಿಕಾರವನ್ನು ಕಳ್ಕೊಳ್ತಾ ಇದ್ದೀವಿ ಅಂತ. ಅವ್ರದೇ ಆಡಳಿತ ಪಕ್ಷ, 54,000 ಅಧಿಕಾರಿಗಳು ಅವ್ರದೇ ಅಧಿಕಾರಿಗಳಿದ್ದಾರೆ. ಯಾವ್ದು ಕೂಡ ಕಾಂಗ್ರೆಸ್ ಪಕ್ಷದವರು ಇದನ್ನು ಒಪ್ಕೊಳ್ಳೋಕೆ ತಯಾರಿಲ್ಲ. ಅಲ್ರಿ ಅವ್ರು ಒಂದು ಡೌಟ್, ಯಾವ ಅಧಿಕಾರಿಗಳು ರಾಜ್ಯ ಸರ್ಕಾರ ಆದ್ರೆ once he is posted to election commission, he has to listen to the election commission of India. He cannot become a state employee as such. ಏನ್ ಮಾತಾಡ್ತಾರೆ ಇವರು? ಕಾನೂನು ಅರಿವಿಲ್ದಿರ ಮಾತಾಡ್ತಾರೆ. ವಕೀಲರು ಅಂತ ಹೇಳ್ಕೊಳ್ಳೋರು ಏನ್ ಹೇಳ್ಬೇಕು? The minute is posted, the minute an officer is posted for election duty, he cannot be controlled by the state government. ಆ ಪರಿಜ್ಞಾನ ಇರಬೇಕಾಗ್ತದೆ ಮಾತಾಡೋರಿಗೆ. ಹಂಗಿದ್ರೆ ಶೃಂಗೇರಿ ರಿಸಲ್ಟ್ ಅಂತ ತಲೆ ಮೇಲೆ ಹೊತ್ಕೊಂಡು ಒಪ್ಕೋಬೇಕಾಗಿತ್ತು ನೀವು. ಏನ್ ಒಪ್ಕೋಬೇಕಾಯ್ತು? ಶೃಂಗೇರಿಲಿ ಯಾಕೆ ಮತ ತಿದ್ದು ಬಿಟ್ರು. ಆಗಿನ ಸರ್ಕಾರದ ಮಾತು ಕೇಳ್ಕೊಂಡು ತಿದ್ದಿದ್ರು. ರಾಜು ಗೌಡ್ರನ್ನ ಸೋಲ್ಸೋದಕ್ಕೆ, ಜೀವರಾಜರನ್ನ ಗೆಲ್ಲಿಸೋದಕ್ಕೆ ಎಲ್ಲ ಬೇಕಾದ ವ್ಯವಸ್ಥೆ ಮಾಡಿಬಿಟ್ರು. ಅದಕ್ಕೆ ಎಲೆಕ್ಷನ್ ಕಮಿಷನ್ ಪ್ರಶ್ನೆ ಮಾಡೋದು ಪಾರದರ್ಶಕ ಇಲ್ಲ ಅಂತ ಹೇಳಿ. ನಾವು ಇವ್ರ ಪರ ಅವ್ರು ಹೇಳ್ತಾ ಇಲ್ಲ, ನಾವು ಜೀವರಾಜ್ ಪರನು ಹೇಳ್ತಾ ಇಲ್ಲ, ರಾಜೀವ್ ಗೌಡ ಪರ ಹೇಳ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಇಂತ ಒಂದು ಪ್ರಕರಣ ನೋಡಿದಾಗ ಪಾರದರ್ಶಕದಿಂದ ಕೂಡಿಲ್ಲ. ಹಾಗಾಗಿ ನಾವು ಹೇಳಿದ್ರೆ SIR ಮಾಡಬೇಕು, ಆದ್ರೆ ಪಾರದರ್ಶಕವಾಗಿ ಮಾಡಿ, ಸಂವಿಧಾನಾತ್ಮಕ ಮಾಡಿ. ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ವೋಟರ್ನ ಕಿತ್ತಾಕಿ ಒಂದು ಪಕ್ಷಕ್ಕೆ ಅನುಗುಣ ಒಳ್ಳೇದಾಗ್ಲಿಕ್ಕೋಸ್ಕರ ಮಾಡ್ತಿರಲ್ಲ. ಶೃಂಗೇರಿಯಲ್ಲಿ ಮರುಮತ ಎಣಿಕೆ ಪ್ರಕ್ರಿಯೆ ಹಾಕಿದ್ರು, ಜಿಲ್ಲಾಧಿಕಾರಿಗಳು ನಿರ್ವಹಿಸುತ್ತಾರೆ. ಅದ ಹೆಂಗೆ ವರ್ಕ್ ಮಾಡ್ತಾರೆ? ಚುನಾವಣಾ ಆಯೋಗದಿಂದ ಇನ್ಸ್ಟ್ರಕ್ಷನ್ಸ್ ಬೈ ಅಪಾಯಿಂಟ್ಮೆಂಟ್ ಇಸ್ ದ ಡಿಸ್ಟ್ರಿಕ್ಟ್ ಅಥಾರಿಟಿ for government of Karnataka. Election process, he has to the election commission, not the chief minister. No, there is a different role for a DC to play in the form of elections when he conducts the election. There is a separate line is there. Is he not a responsible officer to conduct his own duty? Your own officer. ನಾಗರಾಜ್ ಯಾದವ್ ನೀವು ಆರ್ಗ್ಯುಮೆಂಟ್ ಮಾಡಕ್ಕೋಸ್ಕರ ಮಾಡಬೇಡಿ. ಅದೇ ವಿಚಾರದಲ್ಲಿ ಹೇಳ್ತೀನಿ ಕೇಳಿ. ಈ ಪೋಸ್ಟಲ್ ವೋಟ್ಸ್ ಬಂತಲ್ಲ, ಅಲ್ಲೇ ಅವಾಗ ಬೂತ್ ಏಜೆಂಟ್ಸ್ ಇದ್ರಲ್ಲ, ಅಲ್ಲೇ ಇದ್ರಲ್ಲ, ನೋಡ್ತಾ ಎಲೆಕ್ಷನ್ ಏಜೆಂಟ್ಸ್ ಇದ್ರಲ್ಲ. ಅವಾಗ ಎಷ್ಟಂತವ್ರು ಇವಾಗ ಹೆಂಗೆ ಒಪ್ಕೊಳ್ತಾ ಇಲ್ಲ ಅವರು? How was it in presence of all the people it was done? Yes, ರಾಜಗೌಡ್ರೆ. That is why we have a doubt on election ಕ್ಷೇತ್ರವಾರು SIR. ನಿಮಗೆ ಯಾವುದೇ ಸಾಮಾಜಿಕ ಸಂಸ್ಥೆಗಳ ಮೇಲೆ ಯಾವತ್ತು ನಿಮಗೆ ನಂಬಿಕೆ ಇಲ್ಲ. ಅದು ಕಟ್ಟಿದವರೇ ನಾವು, ನೀವಲ್ಲರೇ. ಸಾಂವಿಧಾನಿಕ ಸಂಸ್ಥೆಗಳನ್ನ ಕಟ್ಟಿದವರು ಕಾಂಗ್ರೆಸ್. ದೇಶದ ಜನರಿಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು ಈ ಸಂವಿಧಾನ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932 ಕಾನೂನು ಗೊತ್ತಿಲ್ಲ ಸರಿಗೆ. ವಾಯ್ಸ್ ಮಾಡಕ್ಕಾಗಲ್ಲ ಸರ್, ವಾಯ್ಸ್ ಮಾಡಕ್ಕಾಗಲ್ಲ. ಲಿಮಿಟ್. You cannot make a voice and shut our mouth. SIR No, please tell. ಅವ್ರು ಕೇಳಿದ್ರೆ ಉತ್ತರ ಕೊಡಿ ಅವರಿಗೆ. ನೀವ್ ಹೇಳಿಲ್ಲ. ರಾಜು ಬಗ್ಗೆ ಚಿಕ್ಕಮಗಳೂರು ಎಲೆಕ್ಷನ್ ಏನ್ ಮಾಡಿದ್ರಿ? ಚಿಕ್ಕಮಗಳೂರು ಎಲೆಕ್ಷನ್ ಏನ್ರಿ ಮಾಡಿದ್ರಿ? ಸುಮ್ಮನೆ ಏನೋ ಮಾತಾಡಬೇಕಂತ ಮಾತಾಡ್ಬಿಡಿ ದಯವಿಟ್ಟು. ನೋ ಸರ್, ಯು ಶುಡ್. ರಾಜಗೌಡ್ರೆ, ಕ್ಷೇತ್ರವಾರು ಬ್ಲಾಕ್ ವೈಸ್, ವಾರ್ಡ್ ವೈಸ್ ಈ SIR ಪ್ರಕ್ರಿಯೆ ಭಾಗವಾಗಿ ನಡೀತಾ ಇರುವ ಮ್ಯಾಪಿಂಗ್ ಪ್ರಾಸೆಸ್ ಅನ್ನು ತಮ್ಮ ಪಕ್ಷದ ವತಿಯಿಂದ ಮಾನಿಟರ್ ಮಾಡಲಾಗಿದೆ. ಏನು ಕಂಡು ಬಂದಿರೋದು? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ದೀವಿ. ಇದು ಈ ದೇಶಕ್ಕೆ ಬೇಕಾಗಿರುವಂಥ ವಿಚಾರಗಳು. ಯಾಕೆಂದರೆ ಜನಗಳಿಗೆ ಸರಿಯಾದ ಮಾಹಿತಿ ಕೊಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಇವತ್ತು ಮಾಧ್ಯಮದಲ್ಲಿ ಕೂತಿದ್ದೀವಿ, ಎಲ್ಲರೂ ನಮ್ಮನ್ನು ನೋಡ್ತಾ ಇರ್ತಾರೆ. ಇದ್ರ ಉದ್ದೇಶ ಏನು? ಕಳೆದ 1947 ನಂತರ ಈ ದೇಶ ಸ್ವತಂತ್ರ ಆಯಿತು. ಇಡೀ ಪ್ರಪಂಚಕ್ಕೆ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ. ಪ್ರಜೆಗಳು ಜನಗಳನ್ನ ಅವ್ರಿಗೆ ಬೇಕಾದಂಥ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳುವಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ಸತ್ತೋರು ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ, ಕೆಲವರು ಬಿಟ್ಟೋಗಿರೋರು ಇರ್ತಾರೆ. ಅದನ್ನೆಲ್ಲ ನಾವು ವಿವರವಾಗಿ ಅಲ್ಲಿ ವೋಟರ್ಸ್ ಅಂತ ಕ್ರಿಯೇಟ್ ಮಾಡಿ ಅವ್ರ ವೋಟ್ ಮುಖಾಂತರ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದು ಇಲ್ಲಿನ ಪ್ರತೀತಿ. ಈ ಪ್ರತೀತಿಲಿ ಪ್ರತಿ 10 ವರ್ಷಕ್ಕೆ 15 ವರ್ಷಕ್ಕೆ ಈ ಸತ್ತಿರೋರು ಮತ್ತು ಹೊಸ್ದಾಗಿ ಸೇರ್ಪಡೆ ಆಗುವಂಥವ್ರು, ಜಾಗ ಬಿಟ್ಟಿರೋವಂಥವ್ರು, ಇವರೆಲ್ಲರನ್ನು ಪರಿಷ್ಕರಣೆ ಮಾಡುವಂಥದ್ದು ಕರ್ತವ್ಯ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಚುನಾವಣಾ ಆಯೋಗ ಈಗ ನಮ್ಮ ಪಕ್ಷದ ಮುಖಾಂತರ ನಾವು BLA 1 BLA 2 ಅಂತ ಮಾಡ್ಕೊಂಡಿದ್ದೀವಿ. ಈಗ ಒಂದು ಏರಿಯಾ, ಒಂದು ವಾರ್ಡು, ಸುಮ್ಮನೆ ಉದಾಹರಣೆಗೆ ನಿಮ್ಮ ಏರಿಯಾದಲ್ಲಿ ಒಂದು ರಸ್ತೆ ಅಂತ ನಾವು ಉದಾಹರಣೆಗೆ ತಗೊಂಡಾಗ ಒಂದು ರಸ್ತೆಯಲ್ಲಿ 100 ಜನ ಇರ್ತಾರೆ. ನನ್ನ ವಾರ್ಡಿಂದ, ನನ್ನ ಪಕ್ಷದಿಂದ ನಾನೊಬ್ಬನ್ನ BLA 2 ಅಂತ ಆಯ್ಕೆ ಮಾಡಿರ್ತೀನಿ. ಆತ ಆ ಏರಿಯಾದಲ್ಲಿರೋರ್ನೆಲ್ಲ ನೋಟಿಸ್ ಮಾಡ್ತಾನೆ.
ಅವನೊಬ್ಬನೇ ಮಾಡಿಬಿಟ್ರೆ ಮುಗ್ದೋಗಲ್ಲ. ಕಾಂಗ್ರೆಸ್ ಪಕ್ಷದಿಂದನೂ ಮಾಡ್ತಾರೆ, ಬಿಜೆಪಿಯಿಂದನೂ ಮಾಡ್ತಾರೆ. ತದನಂತರ ಚುನಾವಣಾ ಆಯೋಗಕ್ಕೆ ಹೋಗ್ತೀವಿ. ಚುನಾವಣಾ ಆಯೋಗ ಏನು ಮಾಡುತ್ತೆ, ಅವರು ಒಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಯಾರನ್ನಾರು ಸೇರಿಸಿದ್ರೆ ಯಾರನ್ನಾರು ಬಿಟ್ಟಿದ್ರೆ ನನಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ತದನಂತರ ಅದೆಲ್ಲ ಆದಮೇಲೆ ನಿಮ್ಮ ಪ್ರೊಸೆಸ್ಸು ಚುನಾವಣಾ ಆಯೋಗದ ಅಧಿಕಾರಿಗಳೇನು ಮಾಡ್ತಾರೆ, 3 ತಿಂಗಳು ಮುಂಚೆನೇ ನಿಮಗೆ ವೋಟರ್ ಲಿಸ್ಟ್ಗಳನ್ನ ರಿಲೀಸ್ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ಡ್ರಾಫ್ಟ್ ರಿಲೀಸ್ ಮಾಡ್ತಾರೆ. ಅಲ್ಲ, ಬಿಟ್ಟಿರೋದನ್ನ, ಸೇರಿಸಿರೋದನ್ನ, ಸತ್ತಿರೋದನ್ನ ಒಪ್ಕೊಳ್ಳಿಕ್ಕೆ ನಿಮ್ಮ ಬೂತ್ ಲೆವೆಲ್ ಏಜೆಂಟ್ಗಳು ಅಂತ ನೀವೇ ಕೊಟ್ಟಿರ್ತೀರಿ, ಅವರೆಲ್ಲರಿಗೂ ಅಧಿಕಾರ ಇರುತ್ತೆ. ಸೊ ಇದನ್ನು ನಾವು ನಿಜವಾಗ್ಲೂ ಈ ದೇಶದ ನಾಗರಿಕನಾಗಿ ನಾವು ಸ್ವೀಕಾರಾರ್ಹವಾಗಿ ನೋಡಬೇಕಾಗ್ತದೆ. ಯಾವುದೋ ಜನಾಂಗನ ಬಿಟ್ಟಿದ್ದಾರೆ, ಧರ್ಮನ ಬಿಟ್ಟಿದ್ದಾರೆ, ಜಾತಿನ ಬಿಟ್ಟಿದ್ದಾರೆ. ಎಲ್ಲದಕ್ಕಿಂತ ಮುಂಚೆ ಈ ದೇಶದ ಪ್ರಜೆಗಳಾಗಿ ನಾವು ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ. ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಯಾರನ್ನಾರು ಬಿಟ್ಟಿದ್ರೆ ಸೇರಿಸ್ಲಿಕ್ಕೆ ಅಧಿಕಾರ ಇರ್ತದೆ. 3 ತಿಂಗಳು ಟೈಮ್ ಇರ್ತದಲ್ಲ ನಿಮಗೆ. ಈಗ ನಿಮಗೆ ಗೊತ್ತಿರೋವಂಥ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಅಜಿತ್ ಮನೆಯಲ್ಲಿ ಅವರ ವೈಫನ್ನೋ ಅವ್ರ ತಾಯಿನೋ ಯಾವುದೋ ಮಿಸ್ಟೇಕಾಗಿ ಬಿಟ್ಟಿರ್ತಾರೆ. ನಂಗೊಂದು ಅಧಿಕಾರ ಇಲ್ವಾ? ನಿಮ್ಮದೇ ಬೂತ್ ಲೆವೆಲ್ ಏಜೆಂಟ್ ಅಧಿಕಾರಿಗಳು ಇರ್ತಾರಲ್ಲ, ನಿಮ್ಮ ಪಕ್ಷದವ್ರು ಆಯಿತು ನನ್ನ ಕಡೆಯವ್ರನ್ನ ಬಿಟ್ಬಿಟ್ಟಿದ್ದಾರೆ, ಯಾರೋ ಹಿಂದುಳಿದ ವರ್ಗದವ್ರನ್ನ ಬಿಟ್ಬಿಟ್ಟಿದ್ದಾರೆ, ಸೇರಿಸಿ. ಸೊ ನಾವು ದೇಶ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ಏನೋ ಒಂದು ಹೊಸ ಬದಲಾವಣೆ ಬರ್ತಾ ಇದೆ ಅಂದಾಗ ಅದನ್ನು ಸ್ವೀಕರಿಸೋ ಮನಸ್ಥಿತಿ ಬೆಳೆಸ್ಕೋಬೇಕಾಗ್ತದೆ. ಇಲ್ಲಿ ರಾಜಕೀಯ ಮಿಶ್ರಣ ಮಾಡೋವಂಥದ್ದೇನಿಲ್ಲ. ಅಲ್ಲಿ 70 ಲಕ್ಷ 80 ಲಕ್ಷ ಮುಸಲ್ಮಾನರನ್ನ ಬಿಟ್ಬಿಟ್ಟಿದ್ದಾರೆ. ಸರಿ, ಬಿಟ್ಟಿದ್ರೆ ತಂದು ಕೊಡಿ, ಬೇಡ ಅಂತ ಯಾರು ಹೇಳಿದ್ದಾರೆ? ಈಗ ಚುನಾವಣಾಧಿಕಾರಿಗಳು ಇವರೇ ಹೇಳ್ತಾ ಇದ್ರು, ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವದ ಆಶಯ ಅಂದ್ರೆ ಒಬ್ಬನೇ ಒಬ್ಬ ಅರ್ಹ ಮತದಾರ ಕೂಡ ಮತದಾನದಿಂದ ಖಂಡಿತವಾಗ್ಲು ಅಜಿತ್, ಈಗ ಕಳೆದ ನೀವು 25 ವರ್ಷದ ಯಾವುದೋ ಬೂತ್ ನಲ್ಲಿ ಇಬ್ಬಿಬ್ರು ವೋಟರ್ಸ್ ಇರ್ತಾರೆ, ಇಬ್ರು ವೋಟರ್ಸ್ ಇರ್ತಾರೆ, ಎಲ್ಲೋ ಕಾಡ ಮಧ್ಯದಲ್ಲಿ ಇರುತ್ತಾ ಬೂತು. ಅಲ್ಲಿ ಇಡೀ ವ್ಯವಸ್ಥೆ ಹೋಗುತ್ತೆ, ಅವ್ರು ಇಬ್ಬರು ವೋಟ್ ಹಾಕ್ಸ್ಕೊಳ್ಳೋದಕ್ಕೆ ಇಡೀ ವ್ಯವಸ್ಥೆ ಹೋಗುತ್ತೆ. ಪ್ರಜಾಪ್ರಭುತ್ವದ ಆಶಯ ಅದು, ಒಬ್ಬ ಅರ್ಹ ಮತದಾರ ಕೂಡ ಮತದಾನದ ಹಕ್ಕಿನಿಂದ ವಂಚಿತ ಆಗಬಾರದು. ಹಾಗೆ ಪ್ರಜಾಪ್ರಭುತ್ವದ ಆಶಯ ಒಬ್ಬ ಅನರ್ಹ ಮತದಾರ ಕೂಡ ಬಂದು ಓಟ್ ಹಾಕಬಾರದು. ಅನರ್ಹ ಮತದಾರ ಬಂದು ಓಟ್ ಹಾಕಬಾರದು. ಅದು ಆರೋಗ್ಯವಂತ ಪ್ರಜಾಪ್ರಭುತ್ವದ. ಒಂದು ನಿಮಿಷ ಬನ್ನಿ. ಚುನಾವಣಾ ಆಯೋಗದ ಯಾರಾದರೂ ಇದನ್ನು ಈ ಚರ್ಚೆ ನೋಡ್ತಿದ್ರೆ, ಬೆಂಗಳೂರಿನಲ್ಲಿ ಮೊನ್ನೆ ಜಾತಿಯ ಸರ್ವೇಕ್ಷಣೆ ನಡೀತು. ಹೌದು. ನನಗೆ ಈ ಗ್ರಾಮೀಣ ಭಾಗದಲ್ಲಿ ಬಿ ಸಿಟೀಸ್ಗಳಲ್ಲಿ ಪ್ರಾಬ್ಲಮ್ ಇರಲ್ಲ. ಅಲ್ಲಿ ರಾಜಕೀಯ ಪಕ್ಷಗಳ ಏಜೆಂಟ್ಗಳು ಮತ್ತು ಅಲ್ಲಿನ ವಾರ್ಡ್ಗಳವರಿಗೆ ಬಹಳ ಸಂಬಂಧಗಳಿರ್ತವೆ. ಬೂತ್ ಲೆವೆಲ್ವರೆಗೆ ಪಾರ್ಟಿಯಲ್ಲಿ ಹೋಗಿರುತ್ತೆ. ಬೆಂಗಳೂರಿನ ಸಮಸ್ಯೆಗಳು ಅಂತಂದರೆ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲ ಇಲ್ಲಿನ ನಾಗರಿಕರನ್ನ ಗೊತ್ತಿಡಿತಾರೆ ಅಂತಕ್ಕಂಥ ಪರಿಸ್ಥಿತಿ ಇರಲ್ಲ. ತುಂಬ ಜನ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ. ಮೊನ್ನೆ ಸಮೀಕ್ಷೆಯಲ್ಲಿ ಏನಾಯಿತು ಅಂತಂದರೆ, ಎಲ್ಲ ಮನೆಗಳಲ್ಲಿ ಹೋಗಿ ಚೀಟಿ ಅಂಟಿಸ್ಬಿಟ್ಟು. ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ. ನಾಳೆ ನಿಮಗೆ ಈ ಒಂದು ಚುನಾವಣಾ ಆಯೋಗದ SIR ಪ್ರಕ್ರಿಯೆಯಲ್ಲೂ ಬರೋದು ಅದೇ ಸ್ಟಾಫೇ, ಬೇರೆ ಯಾರು ಬರಲ್ಲ ಅಲ್ಲಿ. ಅದೇ ಸ್ಟಾಫ್ ಬರೋದು. ಹೀಗಾಗಿ ಮಹಾನಗರಗಳಲ್ಲಿ ನನಗನ್ಸುತ್ತೆ ನೋಡಿ, ಇದು ಕೇಂದ್ರ ಚುನಾವಣಾ ಆಯೋಗದ ಮೇಲೆ ಈ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಾ ಇದ್ದಾಗ ಅದರದ್ದು ಜವಾಬ್ದಾರಿ ಇದೆ, ಪೊಲಿಟಿಕಲ್ ಪಾರ್ಟಿಗಳದ್ದು ಜವಾಬ್ದಾರಿ ಇದೆ. ನೀವು 10 ರಿಂದ 6 ಮನೆಯಲ್ಲಿರಲ್ಲ, ನೀವು ಡಿಲೀಟ್ ಮಾಡಿಬಿಟ್ರೆ ನನಗನ್ಸುತ್ತೆ ಮಹಾನಗರಗಳಲ್ಲಿ BLA2 ಅಂತ ನಮ್ಮ ಪಕ್ಷಗಳಿಂದ ಮಾಡಿರ್ತೀವಲ್ಲ. ಹೌದ್ರಿ, ಈಗ ನೀವು ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಒಳಗೆ ಬಿಟ್ಕೊಳ್ಳಲ್ಲ. ಆಮೇಲೆ ಪೊಲಿಟಿಕಲ್ ಪಾರ್ಟಿಗಳಿಗೆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಒಳಗೆ ಬಿಟ್ಕೊಳ್ಳಲ್ಲ, ಅವ್ರನ್ನ ಸಂಬಂಧ ಸಂಪರ್ಕನೂ ಇರಲ್ಲ ಇಲ್ಲಿ. ಅಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಚುನಾವಣಾ ಆಯೋಗ ಶುಡ್ ಬಿ ಎಕ್ಸ್ಟ್ರಾ ಕಾಶಿಯಸ್ ಫಾರ್ ಬೆಂಗಳೂರು, ಮಂಗಳೂರು, ಹುಬ್ಳಿ. ಯಾಕಂದ್ರೆ 10 ರಿಂದ 6 ಅವ್ರ ಮನೆಯಲ್ಲಿರಲ್ಲ. ನೀವು ಸ್ಪೆಷಲ್ ಡ್ರೈವ್ ರಾತ್ರಿ 8 ರಿಂದ 12 ಮಾಡ್ತೀರಾ, ಮಾಡಿ ಆ ರೀತಿಯ ಡ್ರೈವ್ಗಳನ್ನು. ಅದರ್ವೈಸ್ ಏನಾಗುತ್ತೆ ಅಜಿತ್, ಯಾರ್ಯಾರ್ದೋ ಹೆಸರುಗಳನ್ನು ಡಿಲೀಟ್ ಮಾಡ್ತಾ ಹೋಗ್ಬಿಡ್ತಾರೆ. ಅವ್ರಿಗೆ ವೋಟಿಂಗ್ ರೈಟ್ಸ್ ಬೇಕಲ್ವ. ಈಗ ಬರೀ ಪೊಲಿಟಿಕಲ್ ಪಾರ್ಟಿಗಳ ನಮ್ಮ ವೋಟರ್ಸು ಅಂತಲ್ಲ, ನೀವು ಹೇಳಿದ್ರಲ್ಲ, ಪ್ರತಿಯೊಬ್ಬ ಅರ್ಹ ಮತದಾರನಿಗೂ ಆತನಿಗೆ ವೋಟಿಂಗ್ ಮಾಡ್ತಕ್ಕಂಥ ಹಕ್ಕು ದೊರೀಬೇಕು. SIR ಪ್ರಕ್ರಿಯೆ ಕಾರಣದಿಂದ ಆತ ಮಾಡ್ತಾನೋ ಮಾಡೋದಿಲ್ಲೋ ಅದು ಆಮೇಲಿನ ಮಾತು. ಯಾರಿಗೆ ಮಾಡ್ತಾನೆ, ಯಾರಿಗೆ ವೋಟ್ ಮಾಡೋದಿಲ್ಲ ಅದು ಆಮೇಲಿನ ಮಾತು. ಬಟ್ ವೋಟರ್ ಲಿಸ್ಟ್ ನಲ್ಲಿ ಅವನ ಹೆಸರು ಇರಬೇಕು. ಸರ್, ಅವ್ರು ಗ್ರೌಂಡ್ ಲೆವೆಲ್ಗೆ ಕೆಲಸ ಮಾಡಿದ್ದಾರೆ ಸರ್, ಅವರಿಂದ ತಿಳ್ಕೊಳ್ಳೋ ಮಾಹಿತಿಗಳು ಜಾಸ್ತಿ ಇಲ್ಲ. ಎಸ್ ರಾಜೀವ್ ಗೌಡ್ರೆ, ಆನ್ ಅನ್ ಆವರೇಜ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಲೆಕ್ಕಾಚಾರದ ಪ್ರಕಾರ ಎಷ್ಟು ಮತದಾರರು ಡಿಲೀಟ್ ಇಲ್ಲ? ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆಯಪ್ಪ. ನಮ್ಮಲ್ಲಿ 91 ಲಕ್ಷ ಅಲ್ಲಾದರೂ 90 ಲಕ್ಷ ತಮಿಳುನಾಡಿನಲ್ಲಿ ಆಗಿದ್ದಾರೆ. ಕರ್ನಾಟಕದಲ್ಲಿ ಎಷ್ಟಾಗ್ಬೋದು? ಮೇ ಬಿ ನಮ್ಮಲ್ಲೂ ಕೂಡ ಒಂದೊಂದು 20,000 30,000 ಡಿಲೀಟ್ ಆಗೋ ಸಂಭವ ಇದೆ ಮ್ಯಾಕ್ಸಿಮಮ್. ಈಗ ಒಂದೊಂದು ಕ್ಷೇತ್ರ ಖಂಡಿತ 20 ರಿಂದ 25,000 ಆಗೋ ಸಂಭವಗಳಿದೆ. ಯಾಕೆಂದ್ರೆ ನೋಡಿ, ಉತ್ತರ ಕರ್ನಾಟಕದಿಂದ ಇಲ್ಲಿಗೆ ವಲಸೆ ಬಂದಿರೋರು ಸಾಕಷ್ಟು ಜನ ಇದ್ದಾರೆ. ಕೇಳಿ, ಬೆಂಗಳೂರು ನಗರದಲ್ಲಿ ನಾವು ಒಂದು ಅವರೇಜ್ ಪ್ರಕಾರ ಕ್ಯಾಲ್ಕುಲೇಷನ್ ಹಾಕೋದು, ಬೆಂಗಳೂರು ನಗರದ
ಜನಸಂಖ್ಯೆ 1.5 ಕೋಟಿಯಿಂದ ಅವರೇಜ್ ಆಗಿ ಲೆಕ್ಕಾಚಾರ ಆಗ್ತೀವಿ. ಆದ್ರೆ ವೋಟರ್ ಐಡಿ 97 ಲಕ್ಷ ಇದಾವೆ. ಆಮೇಲೆ ಇವರೇ ಹೇಳ್ತಾ ಇದ್ರು ಕೂಲಿ ಕಾರ್ಮಿಕರು ಹೊರಗಡೆಯಿಂದ ಬಂದಿರ್ತಾರೆ. ಬಹುಶಃ ಕೆಲವರು ಅಲ್ಲಿ ಲೋಕಲ್ ಲೀಡರ್ಸ್ ಏನ್ ಮಾಡಿರ್ತಾರೆ, ಅವ್ರಿಗೆ ಬೇಕು ಅಂತ ಮಾಡಿಸ್ಕೊಂಡಿರ್ತಾರೆ. ಇದು ಸಹಜ, ಎಲ್ಲಾ ಕಡೆನೇ ಎಲ್ಲಾ ಪಕ್ಷದಲ್ಲೂ ಯಾವ ಪಕ್ಷನಾದ್ರು ಬರಲಿ ಮಾಡ್ಕೊಂಡಿರ್ತಾರೆ. ಅವ್ರು ಡಬಲ್ ವೋಟರ್ ಐಡಿ ಕಾರ್ಡ್ ಆಗಿರುವಂತ ಸಂದರ್ಭದಲ್ಲಿ ಡಿಲೀಟ್ ಆಗುವಂತ ಸಂದರ್ಭಗಳಿರ್ತವೆ. ಈಗ ನಂದೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅಲ್ಲಲ್ಲ, ಯಾದಗಿರಿ ಕೊಪ್ಪಳದಿಂದ ಬಂದಂಥವ್ರು ಇಲ್ಲೂ ಇದೆ, ಅಲ್ಲೂ ಇದೆ, ಪಶ್ಚಿಮ ಬಂಗಾಳದಿಂದ ಬಂದವ್ರದ್ದು ಇಲ್ಲೂ ಇದೆ, ಅಲ್ಲಿದೆ, ಅರ್ಥ ಆಗತ್ರಿ. ಬಾಂಗ್ಲಾದೇಶದಿಂದ ಬಂದವ್ರದ್ದು ಅಲ್ಲೂ ಇದೆ, ಅಲ್ಲಿಗೆ ಬರ್ತಾ ಇದ್ದೀನಿ. ಈಗ ನಿಮ್ಗೆ ಕೆಲವು ವಿಚಾರಗಳು ಹೇಳ್ತೀನಿ. ಸಕಲೇಶ್ಪುರ ಈ ಭಾಗಗಳಲ್ಲಿ ಅಲ್ಲಲ್ಲ, ಕೆಲವು ಕಾಫಿ ಎಸ್ಟೇಟ್ಗಳಲ್ಲಿ ಬಾಂಗ್ಲಾದೇಶಿಗರು ಕೆಲಸ ಮಾಡ್ತಾ ಇದಾರೆ ಅನ್ನೋ ಮಾಹಿತಿ ಇದಾವೆ. ಈಗ ನೀವುಗಳೇ ಸಾಕಷ್ಟು ಮಾಧ್ಯಮಗಳಲ್ಲಿ ಬಿತ್ತರಿಸಿದಿರಿ, ಅಲ್ಲೆಲ್ಲೋ ಹೋಗಿ ಹೋರಾಟ ಮಾಡಿದ್ರು, ಇಲ್ಲೆಲ್ಲೋ ಬಂದು ಬಾಂಗ್ಲಾದವರು ಶೆಡ್ ಹಾಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಬಿತ್ತರ ಆಗ್ತಾ ಇದೆ. ಹೋರಾಟಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಇದ್ದಾಗ ಕೇಸ್ಗಳಾಗ್ತಾ ಇದ್ದಾವೆ. ಇದನ್ನೆಲ್ಲ ಇದ್ದಾಗ ನಾವು ಹೇಳೋದಿಷ್ಟೇ, ಯಾರು ಈ ದೇಶದ ಪ್ರಜೆಗಳಿದಾರೋ ಅವ್ರಿಗೆ ವೋಟ್ ಮಾಡೋ ಹಕ್ಕು ಸಿಗಲಿ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಪ್ರತಿಯೊಬ್ಬನ ಒಂದು ವೋಟು ಕೂಡ ಮಿಸ್ ಆಗಬಾರ್ದು ಅಂತ. ಮೊದಲೆಲ್ಲ ಏನಾಗ್ತಾ ಇತ್ತು, 55ರಿಂದ 60% ವೋಟ್ ಆಗೋದ್ರೂ ತ್ರಾಸದಾಯಕ. ಈಗ 90% ರೀಚ್ ಆಗಿದೆ. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಂದೊಂದು ಬೂತಲ್ಲಿದೆ, ನನ್ನ ಧರ್ಮಪತ್ನಿದು ಇನ್ನೊಂದು ಬೂತಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಏನಾಗ್ತವೆ ನೋಡಿ, ಇವ್ರು ವೋಟರ್ ಲಿಸ್ಟ್ ಸೇರಿಸುವಾಗ, ಈಗ ಅದಕ್ಕೇ SIR ಪಟ್ಟಿ ಪರಿಷ್ಕರಣೆ ಅಂತ ಹೋದಾಗ ಅಲ್ಲಿ ನಾವು BLA 2ಗಳಿಗೆ ಟ್ರೈನ್ ಅಪ್ ಮಾಡ್ತೀವಿ. ಗಂಡನ ವೋಟರ್ ID ಇಲ್ಲಿದೆ ಅಂದಾಗ ಹೆಂಡ್ತಿದು ಅಲ್ಲೇ ಇರೋ ರೀತಿ ನೋಡ್ಕೊಳ್ಳಿ, ಇನ್ನೆಲ್ಲೋ ಬೂತ್ಗೆ ಹಾಕ್ತಾರೆ. ಈ ಪರಿಸ್ಥಿತಿಯಿಂದ ಏನಾಗ್ತದೆ, ಈಗ ನಾನು ವೋಟ್ ಮಾಡ್ಲಿಕ್ಕೆ ಹೋಗ್ತೀನಿ, ನನ್ನ ಹೆಂಡ್ತಿ ನನ್ನ ತಾಯಿನ ಕರ್ಕೊಂಡು ಹೋಗ್ತೀನಿ, ಅವರಿಬ್ಬರದು ವೋಟ್ ಸಿಗ್ಲಿಲ್ಲ ಅಂದಾಗ ನಾನು ಏನು ಮಾಡ್ತೀನಿ, ನಾನು ಬೇಜಾರು ಮಾಡ್ಕೊಂಡು ವಾಪಸ್ ಬಂದಿರೋಂಥ ಉದಾಹರಣೆಗಳು ಸಾಕಷ್ಟು ಇರ್ತವೆ. ನಿಮ್ದೊಂದು ಬೂತು ನಿಮ್ಮ ಹೆಂಡ್ತಿದೊಂದು ಬೂತು ಅಂತಿದ್ದೀರಿ, ನಮ್ದೊಂದು ಬೂತು ನಮ್ಮ ಹೆಂಡ್ತಿದ್ ಇನ್ನೊಂದು ಜಿಲ್ಲೆಯಲ್ಲಿ ಇರುತ್ತೆ ಅಂತ ಕೇಸ್ಗಳು. ಆ ತರ ಕೇಸ್ಗಳು ಏನಾಗ್ತವೆ, ಸರ್ ಪ್ಲೀಸ್, ಒಂದೇ ಅಡ್ರೆಸ್ ಬೇರೆ ಬೇರೆ ಬೂತ್ ಅಂದ್ರೆ ಏನ್ ಅರ್ಥ? ಅದನ್ನೇ ಪರಿಷ್ಕರಣೆ. ಅದೇ ಪರಿಷ್ಕರಣೆ ಒಂದೇ ಅಡ್ರೆಸ್ ಇದೆ, ಪರಿಷ್ಕರಣೆ ಮಾಡ್ಬೇಕು. ಅದನ್ನೇ ಹೆಂಗ್ ಮಾಡಿದ್ರಿ? ಮದುವೆ ಮುಂಚೆ ಇನ್ನೊಂದು ಕಡೆ ಇರ್ತೀರಿ ಅವ್ರದ್ದು. ಅದಾಗಲ್ಲ, ಮದುವೆ ಆಗಿ 20 ವರ್ಷ ಆಗಿ ಇಲ್ಲೇ ವೋಟ್ ಹಾಕ್ತಾ ಇರಿ. ಒಟ್ಟಿಗೆ ಲಾಸ್ಟ್ ಎಲೆಕ್ಷನ್ ಒಟ್ಟಿಗೆ ಹೋಗಿ ಒಂದೇ ಬೂತಲ್ಲಿ ವೋಟ್ ಹಾಕಿದೀವಿ. ಅವ್ರು ಹೇಳಿದ್ರ ಅದನ್ನ ಆತರ ಆಗಿರೋ ಪ್ರಸಂಗ ನನ್ನ ಹೇಳ್ತೀನಿ ಕೇಳಿ. ಏನ್ ಮಾಡಕ್ಕಾಗತ್ತೆ? ನೋಡಲ್ ಕಾನ್ಸ್ಟಿಟ್ಯೂನ್ಸಿ ಬೆಳಗಾವಿ. Then I have to give an application and induct myself in Bangalore. ನಾಗರಾಜ್, ಅದು SIR ಪ್ರಕ್ರಿಯೆ ನಡೀತಾ ಇದೆ, ಅದು ನೀವು ಯಾರು ನಿಲ್ಸೋದಕ್ಕಾಗಲ್ಲ. ನಡೆಯೋದೇ ಒಂದು ಪಾರದರ್ಶಕವಾಗಿರ್ಬೇಕು ಅನ್ನೋದೇನ ಮನಸ್ಸಿಗೆ ಸರ್. ನೀವು ಒಂದು ಮಾತು ಮಾತಾಡೋದು ಹೇಳಿದ್ರಲ್ಲ, ನೀವು ಕೇಳಿದ್ರಪ್ಪ 91 ಲಕ್ಷ ಎಷ್ಟು ಜನ ಮುಸ್ಲಿಂ ಇದ್ದಾಳೆ. ನನ್ನ ಮಾಹಿತಿ ಪ್ರಕಾರ, ತಾವು ಕೇಳಿದಕ್ಕೋಸ್ಕರ ನನ್ನ ಮಾಹಿತಿ ಪ್ರಕಾರ 34 ಲಕ್ಷ ಮತದಾರರನ್ನ ತೆಗೆದಾಕಿದ್ದಾರೆ, ಮುಸ್ಲಿಂ ಮತದಾರರನ್ನ. ಅದನ್ನ 91 lakhs ಅಂತ ಇರ್ತಕ್ಕಂಥ ಟೋಟಲ್ ಪರ್ಸೆಂಟೇಜ್ ಡಿಲೀಟೆಡ್ ವೋಟ್ಸ್ ಅಲ್ಲಿ 31% ಆಫ್ ದ ಡಿಲೀಟೆಡ್ ವೋಟ್ಸ್ ಅಲ್ಲಿ ಮೈನಾರಿಟೀಸ್ ಜೊತೆ, ಯಾಕಂದ್ರೆ ಬೈ ನೇಮ್ ವಿಲ್ ನೋ ಹೂ ದೇ ಆರ್ ಅಂತಕ್ಕಂಥ ವಿಚಾರ ಹೇಳ್ತೀನಿ. SC/ST ಕೇಳಿದ್ರಲ್ಲ, ಅದೇ ವೆಸ್ಟ್ ಬೆಂಗಾಲ್ ಬಾರ್ಡರ್ ಅಲ್ಲಿ ಇರ್ತಕ್ಕಂಥ SC/ST ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಒಂದೇ ಪಾರ್ಲಿಮೆಂಟರಿ ರಾಜಗೌಡ್ರ ಒಂದ್ ನಿಮಿಷ ರೀ. SC/ST ಓಟ್ ಡಿಲೀಟ್ ಮಾಡ್ತಾರೆ, SC/ST ಓಟ್ ಡಿಲೀಟ್ ಮಾಡ್ತಾರೆ. ಈ ವರ್ಷ ಅಲ್ವಾ, ಒಂದು ನಿಮಿಷ ರೀ, 2025 ಮಧ್ಯಭಾಗದಿಂದ ಅಲ್ವಾ SIR ಶುರುವಾಗಿರೋದು. ಇಲ್ಲಿ ತನಕ ಏನಾಗಿಲ್ಲ. 2014ರಿಂದ ಇಲ್ಲಿವರೆಗೂ ನಡೆದಂಥ ಚುನಾವಣೆಗಳಲ್ಲಿ SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಗೆದ್ದಿದ್ದೀರಿ ನೀವು? ಯಾರೋ ಗೆಲ್ಲುವ ಸೋಲಿಂದ ತೀರ್ಮಾನ ಮಾಡೋದಲ್ಲ. ನೀವು ಹೇಳ್ತಾ ಇರೋದೇನಂದ್ರೆ SC ನಮಗ್ ಮತ ಹಾಕ್ತಾರೆ, ಅವ್ರ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ. ST ಓಟ್ ನಮಗ್ ಬರ್ತವೆ, ಅವ್ರ ಮತಗಳನ್ನ ಡಿಲೀಟ್ ಮಾಡಿದ್ದಾರೆ. SIR ಆಗೋಕ್ಕಿಂತ ಮುಂಚೆ ಕೇಳ್ತಾ ಇದ್ದೀನಿ, SIR ಆಗೋದಕ್ಕಿಂತ ಮುಂಚೆನೆ ಕೇಳ್ತಾ ಇದ್ದೀನಿ. SC ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, ST ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಎಷ್ಟು ಗೆದ್ಕೊಂಡಿದ್ದೀರಿ ಹಂಗಿದ್ರೆ? ಸರ್, ಗೆಲುವು ಸೋಲಿನ ಪ್ರಶ್ನೆ ಅಲ್ಲ, ಗೆಲುವು ಸೋಲಿನ ಪ್ರಶ್ನೆ ಅಲ್ರಿ. ನೀವು ಹೇಳ್ತಾ ಇರೋದೇನು, SC ST ಬ್ಯಾಕ್ವರ್ಡ್ ಕ್ಲಾಸ್, ನಮ್ಮದೇ ಮತದಾರ, ನಮ್ಮ ಮತದಾರರು, ನಮ್ಮ ಮತದಾರರು. ಹಂಗಿದ್ರೆ SIR ಆಗೋದಕ್ಕಿಂತ ಮುಂಚೆ ನೀವು ಗೆದ್ಕೊಂಡಿರ್ಬೇಕಲ್ಲ. ಸಂವಿಧಾನದ ಆಶಯಗಳ ಅಡಿಯಲ್ಲಿ ಧ್ವನಿ ಇಲ್ದಿರೋರ ಪರವಾಗಿ ಧ್ವನಿ ಆಗಿರ್ಬೇಕಾಗಿರೋ ಕಾಂಗ್ರೆಸ್ನ ಕೆಲಸ ನಾವು ಕೆಲಸ ಮಾಡ್ತಾ ಇದ್ವಿ. ನಾನು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ನವರು, ಶೋಷಿತ ವರ್ಗದಲ್ಲಿ ಇರ್ತಕ್ಕಂಥವ್ರು, ಬ್ಯಾಕ್ವರ್ಡ್ ಕ್ಲಾಸ್ನವರು. ಒಂದ್ ನಿಮಿಷ, ನೀವು ಕೇಳಿದ್ರಲ್ಲ 34 ಲಕ್ಷ ಜನ 34 ಮುಸಲ್ಮಾನರನ್ನ ತೆಗೆದ್ರಲ್ಲ, ಯಾರು ತೆಗೆದ್ರಪ್ಪ? ನಾನು ನಿಮ್ನ ಕೇಳ್ತಾ ಇರ್ತಕ್ಕಂಥದ್ದು ಪ್ರಶಾಂತ್, ಒಂದು ನಿಮಿಷ ಕೇಳಿ. ವೋಟರ್ ಐಡಿ SIR ಮಾಡುವಾಗ ಯಾರು ಜಾತಿ ಕೇಳಿ ಮಾಡ್ತೀವಿ? ಕ್ಯಾಬಿನೆಟ್ ಶಫಲ್ ಇದೆ, ಜೋರಾಗಿ ಮಾತಾಡ್ತಾರೆ. ನೀವು ಯಾಕೆ ಜೋರಾಗಿ ಮಾತಾಡ್ತೀರಿ? ಪಶ್ಚಿಮ ಬಂಗಾಳಕ್ಕೆ ಸೀಮಿತವಾಗಿ ನಾಗರಾಜ್ ಯಾದವ್ ಅವರ ಆರ್ಗ್ಯುಮೆಂಟ್ ಅನ್ನ ನಾವು ಸ್ವಲ್ಪ ಕೆಳಗಿಳಿಸೋಣ. ಕೆಳಗಂದ್ರೆ ಪ್ರಾಕ್ಟಿಕಲಿ ಗ್ರೌಂಡ್ ಲೆವೆಲ್ ಇಳಿಸೋಣ. ಈಗ ಒಂದು ವಾರ್ಡ್ನಲ್ಲಿ 1,000 ಮುಸ್ಲಿಮರ ಹೆಸರು ತೆಗೆದುಹಾಕಿದ್ರು ಅಂತ ಅನ್ಕೋಣ. ನಾಗರಾಜ್ ಯಾದವ್ ಅವ್ರ ಪಾರ್ಟಿಯಲ್ಲಿ ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಇಲ್ಲ, ಮಮತಾ ಬ್ಯಾನರ್ಜಿ ಅವ್ರ ಪಾರ್ಟಿ ಗ್ರೌಂಡ್ ಲೆವೆಲ್ ಇತ್ತು.
ಅವ್ರು ನಿಶ್ಚಿತವಾಗಿ ಹೋಗಿ ದಾಖಲೆಗಳನ್ನು ಕೊಡೋ ಕೆಲಸ ಮಾಡಿರ್ತಾರೆ. ಅದಕ್ಕಿಂತ ಮುಂಚೆ BLA ಅಬ್ಜೆಕ್ಷನ್ ಮಾಡಬೇಕಲ್ಲ, ಯಾಕೆ ತೆಗೆದಿದ್ದೀರಿ? ಅಬ್ಜೆಕ್ಷನ್ ನಾನು ಹೇಳೋದು, ನೀವು ಅಬ್ಜೆಕ್ಷನ್ ಬಿಡಿ, ನಂತರದ ಸಂದರ್ಭದಲ್ಲಿ ಹೋಗಿ ನಿಮ್ಮ ಬಳಿ ದಾಖಲೆಗಳಿದ್ರೆ ಅವ್ರು ಹೋಗಿ ದಾಖಲೆಗಳನ್ನು ಕೊಡ್ತಾರೆ. ದಾಖಲೆಗಳನ್ನ ಪರಿಷ್ಕರಣೆ ಜ್ಞಾನೇಶ್ ಕುಮಾರ್ ಮಾಡ್ತಾರ? ಇಲ್ಲ, BLOನೇ ಮಾಡ್ಬೋದು. ಮುಖ್ಯ ಚುನಾವಣಾ ಆಯುಕ್ತರು ಬಂದು ಕುಳಿತುಕೊಂಡು ವಾರ್ಡ್ನಲ್ಲಿ ಯಾರನ್ನ ಇದೆ ಇವ್ರು ತಗೊಳ್ಳಿ ಇವ್ರು ತಗೊಳ್ಬೇಡಿ ಅಂತ ಹೇಳ್ತಾರೆ. ಅಥವಾ ಕೇಂದ್ರ ಚುನಾವಣಾ ಆಯೋಗ 3 ಚುನಾವಣಾ ಆಯುಕ್ತರು ದಿಲ್ಲಿಯಲ್ಲಿಂದ ಆಫೀಸ್ ಬಿಟ್ರೆ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿನ ಕೇಡರ್ಗಳನ್ನೇ ತಗೋಬೇಕಲ್ಲ? ಏನು ಬೇರೆ ಕೇಡರ್ ಮುಖ್ಯ ಚುನಾವಣಾ ಆಯುಕ್ತರನ್ನು ಹಾಕ್ತಾರ? ಅಲ್ಲ, ನಾನು ಹೇಳೋದು ನಿಮ್ದು ರಾಜ್ಯ ಸರ್ಕಾರ. ಈಗ ಬಿಹಾರ ಒಪ್ಕೋತೀನಿ ರೀ, ನೀವು ಹೇಳಿದ್ರೆ ಬಿಹಾರ ಒಪ್ಕೋತೀನಿ. ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಫಿಯರ್ಸ್ಲಿ ಪೊಲಿಟಿಕಲ್ ಬ್ಯಾಟಲ್ ಮಾಡುವ ಮಮತಾ ಬ್ಯಾನರ್ಜಿ ಬಳಿ ಡಾಕ್ಯುಮೆಂಟ್ಗಳು ಇದ್ದಿದ್ರೆ ಅವ್ರು ಬಿಡ್ತಾ ಇದ್ರ ಅದನ್ನ? ಸರ್, ಡಾಕ್ಯುಮೆಂಟ್ ಇದ್ದಿದ್ದಕ್ಕೆ 24 ಜನ ವಾಪಸ್ ತರಿಸಕ್ಕೆ ಪ್ರಯತ್ನ ಮಾಡಿದ್ದು, ಅದಕ್ಕೆ ಕೋರ್ಟ್ಗೆ ಹೋಗಿ ಖುದ್ದಾಗಿ ಆರ್ಗ್ಯುಮೆಂಟ್ ಮಾಡಿರ್ತಕ್ಕಂಥದ್ದು. ಎಲ್ಲೋ ಒಂದು ಬಯಾಸ್ ನಡ್ಕೊಳ್ತಾ ಇರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ಅಪಸ್ವರ ಎತ್ತಿರ್ತಕ್ಕಂಥ ವಿಚಾರಗಳು. ಅದು ಫೈನಲ್ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಡೋಂಟ್ ಗಿವ್ ಎ ಕ್ಲೀನ್ ಚಿಟ್ ಟು ECI. ಸರ್, ಯಾವ ಪ್ರಕರಣದಲ್ಲಿ ಹೋದ್ರೂ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಸ್ವೀಕಾರ ಮಾಡಿ ನಾಗರಾಜ್ ಯಾದವ್ ಈ ದೇಶದಲ್ಲಿ ವಾದ ವಿವಾದಗಳಾಗಿದೆ ನೋಡಿ. 91 ಲಕ್ಷ ಮತದಾರರನ್ನು ಹೊರಗೆ ಇಡ್ಲಿಲ್ಲ ಸುಪ್ರೀಂ ಕೋರ್ಟ್ ಅವ್ರದ್ದು. ಏನ್ ಮಾಡ್ತಾರೆ, ಅಲ್ಲಿರ್ತಕ್ಕ ಟ್ರಿಬ್ಯುನಲ್ ಕೋರ್ಟ್ಗಳ ಜಡ್ಜ್ಗಳೆಲ್ಲ ಇಟ್ಟು ಕೆಲಸ ಮಾಡಿ 24 ಸೇರಿಸಿದ್ರಲ್ಲ, ಅಂದ್ರೆ ಪ್ರೈಮಾ ಫೇಜಿ ತಪ್ಪು ಮಾಡಿದ್ರು. ಇವ್ರು ಹೇಳ್ತಾರಲ್ಲ, ನಮ್ಮ ರಾಜೀವ್ ಗೌಡ್ರು ಈ ದೇಶದಲ್ಲಿ ಒಂದೇ ಮನೇಲಿ ಇರ್ತಕ್ಕಂಥ ಒಂದೇ ಸಣ್ಣ ಮಕ್ಕಳಿಗೂ ಗೊತ್ತು, ರಾಜ್ಯ ಕೇಂದ್ರ ಪಾರದರ್ಶಕವಾಗಿರಬೇಕು. ಸುಪ್ರೀಂ ಕೋರ್ಟ್ ತೀರ್ಮಾನ ಬರೋರು ಕೂಡ ಸ್ವಲ್ಪ ತಾಳ್ಮೆ ಇರಬೇಕು ಅನ್ನೋ ವಿಚಾರ ನಾವು ಹೇಳ್ತಾ ಇದ್ದೀವಿ. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಒಬ್ಬ ಭಾರತದೊಳಗೆ ಬಂದ ನಂತರ ಆತನಿಗೆ ಆಧಾರ್ ಕಾರ್ಡ್ ಕೊಡಿಸೋದಕ್ಕೆ, ವೋಟರ್ ID ಕೊಡಿಸೋದಕ್ಕೆ, ರೇಷನ್ ಕಾರ್ಡ್ ಕೊಡಿಸೋದಕ್ಕೆ ದೊಡ್ಡ ಮಾಫಿಯಾ ಕೆಲಸ ಮಾಡುತ್ತೆ. ಇದು ಸಣ್ಣ ಮಕ್ಕಳಿಗೂ ಗೊತ್ತಿರುವಂತ ವಿಷಯ. ಬೆಂಗಳೂರಲ್ಲೂ ಇದೆ. ಅರ್ಹ ಮತದಾರನಿಗೆ ಅವಕಾಶ ಕೊಡ್ತಕ್ಕಂಥದ್ದೇ ನಿಜವಾದ ಪ್ರಜಾಪ್ರಭುತ್ವ. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಅರ್ಹ ಮತದಾರ ಕಿತ್ತಾಕ್ತಕ್ಕಂಥದ್ದು, ಒಂದು ಸಮುದಾಯವನ್ನು ಕಿತ್ತಾಕ್ತಕ್ಕಂಥದ್ದು, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಈ ಎಲೆಕ್ಷನ್ ವೋಟ್ ಇಲ್ಲ, ಸಿಟಿಜನ್ಶಿಪ್ ಪ್ರೂವ್ ಮಾಡಿ ಅಂತ ಹೇಳ್ತಾರೆ. 5 ಎಲೆಕ್ಷನ್ ನಲ್ಲಿ ವೋಟ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ನಾನು ಭಾರತೀಯ ಅನ್ನೋದು ಪ್ರೂವ್ ಆಗಿರೋದಿಲ್ಲ. ಆ ತಿಳ್ಕೊಳ್ಳಿ. ಆದ್ರೆ ಅವ್ನು ಮತದಾರ ಆಗಿದ್ದಾನೆ, ಅವ್ನು ಇಲ್ಲಿಟ್ಟು ಮತದಾರ ಆಗಿದ್ದಾನೆ ಅಂದ್ರೆ ಮತದಾರ ಪಟ್ಟಿಲಿ ಹೆಸರು ಸೇರಿಸಿದಾರೆ. 2000 ನಿನ್ಗೆ 50 ವರ್ಷ ವಯಸ್ಸಾಗಿದೆಯಪ್ಪ. 5 ಎಲೆಕ್ಷನ್ ಅಲ್ಲಿ ಇವಾಗ ಯಾಕೆ ಬಂದು ನಿಮ್ಗೆ ದೇಶದ ಸಾರ್ವಭೌಮತೆಗೆ ಏನು ಬಂತಿದೆ ಅಂದ್ರೆ ಈ ದೇಶದ ನಾಗರಿಕರನ್ನ ಪ್ರಶ್ನೆಗಳು ಆಗ್ತಿಲ್ವಾ? What was election commission doing all these years by allowing Ajit to vote when he was not eligible voter? ಭಾರತೀಯ ಹೌದು ಅಲ್ವೋ ಅನ್ನೋ ಚೆಕ್ ಮಾಡ್ತಾ ಇರಲಿಲ್ಲ ಎಲೆಕ್ಷನ್ ಚೆಕ್ ಮಾಡ್ತಿದ್ದಾರೆ. Does he got a right to ask you about citizenship? Definitely. That is a legal question. ಯಾಕೆ ಕೇಳಬಾರದು? That is what is pending in the Supreme Court. ನೀವು ಅವನು ಇರ್ತಕ್ಕಂಥ ನೋಡ್ರಿ, ಸುಪ್ರೀಂ ಕೋರ್ಟ್ ನಲ್ಲಿ ಪೆಂಡಿಂಗ್ ಇರೋದು ಆಧಾರ್ ಕಾರ್ಡ್ ಭಾರತೀಯತೆಯ ಪುರಾವೆ ಹೌದು ಅಲ್ವೋ ಅನ್ನೋ ವಿಷಯ. ಹೌದ್ರಿ, ಆಧಾರ್ ಕಾರ್ಡ್ ಅಲ್ಲ ಅಂತ ಬಟ್ ಆಧಾರ್ ಕಾರ್ಡ್ ನಾಟ್ ಪ್ರೂವ್ ದ ಸಿಟಿಜನ್ಶಿಪ್ ಅಂತ ನನಗೆ ಗೊತ್ತಿದೆ. ಬರ್ಲಿ ಬಿಡ್ರಿ ಸುಪ್ರೀಂ ಕೋರ್ಟ್ ತೀರ್ಪು, ಬರೋರು ಕಾಯ್ರಿ. ಎಲೆಕ್ಷನ್ ಕಮಿಷನ್ ಉಪಯೋಗಿಸ್ಕೊಂಡ್ಬಿಟ್ಟು ನಿಮ್ಮ ಆಫೀಸ್ ಬೇರೆ ಅವರ ಚೀಫ್ ಸೆಕ್ರೆಟರಿ ಮಾಡ್ಕೊಂಡು OSD ಮಾಡ್ಕೊಳ್ಳೋಕೆ ಮಿಸ್ಯೂಸ್ ಆಫ್ ಪವರ್ ಅಂದ್ರೆ ಇನ್ನೇನು? ಮತ್ತೆ ನಾನು ಕೇಳಿದ್ರೆ ರಾಜಕೀಯ ಆಗ್ತದೆ, ನೀವು ಕೇಳಿದ್ರಲ್ಲ ಉತ್ತರ ಕೊಡ್ಲಿಲ್ಲ ಅವ್ರು. ಯಾಕೆ? That shows they are not transparent. They are misusing the constitutional authorities. That is what is the question about. ನಾವು ವೋಟರ್ ಲಿಸ್ಟ್ ನ ಬೋಗಸ್ ಇರೋ ತೆಗೆದಾಕ್ಬಿಟ್ಟು ನಾವು ಹೇಳ್ತಾ ಇಲ್ಲ, ಸತ್ತವರ ಹೆಸರು ತೆಗೆದಾಕ್ಬಿಟ್ಟು ನಾವು ಹೇಳ್ತಾ ಇಲ್ಲ, ಇಲ್ಲಿಗಲ್ ವೋಟರ್ನ ಇಟ್ಕೋಬಾರ್ದು ಅಂತ ಹೇಳ್ತೀವಿ. ಬಾಂಗ್ಲಾದೇಶರು, ಪಾಕಿಸ್ತಾನ ವೋಟ್ ಹಾಕ್ಲಿಕ್ಕೆ ಅವನಿಗೆ ಅಧಿಕಾರ, ತೆಗೆದಾಕಿ ಬೇಡ ಅಂತ ಹೇಳಿಲ್ಲ ನಾವು. ಆಸ್ತಿ ಮಾರಾಟ ಮಾಡುವಾಗ ಫ್ಯಾಮಿಲಿ ಟ್ರೀ ಕೇಳ್ತಿರಲ್ಲಪ್ಪ. ಹೌದು, ಚುನಾವಣಾ ಆಯೋಗ ಕೇಳಿದಾಗ್ಲೂ ಕೂಡ ಫ್ಯಾಮಿಲಿ ಟ್ರೀ ಕೊಡಿ. ಯಾವನಾರು ಬಂದು ಕಾಗಜ್ ನಹೀ ದಿಖಾಯೆಂಗೆ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರಬಾರ್ದು. ಕಾಗಜ್ ನಹೀ ದಿಖಾಯೆಂಗೆ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇರಬಾರ್ದು. ಥ್ಯಾಂಕ್ ಯು ಸೋ ಮಚ್ ಎಲ್ರು. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.